ನನ್ನ ಫ್ರೆಂಡ್ ಇವತ್ತು ಫೋನ್ ಮಾಡಿದ್ರೆ ನಾವು ಕರ್ನಾಟಕದಲ್ಲಿ ಇದೀವ ಎಲ್ಲಿದ್ದೀವಿ ಅಂತ ಎಮೋಷನಲ್ ಆಗ್ತಾ ಇದ್ದಾರೆ, ಅದು ತಪ್ಪ. ಒಂದಿಸಿ ಬರೀರಿ ಯಾಕೆ ನೀವು ಥಿಯೇಟ್ರಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ, OTTಲಿ ಅಷ್ಟು ದೊಡ್ಡದಾಯಿತು ಅಂತ. ಅಂದರೆ ಉಸಿರಾಡಕ್ಕೆ ಜಾಗ ಬೇಕಿರಲಿ. ಇದ್ರ ಮಟ್ಟದ ಪಬ್ಲಿಸಿಟಿ ಮಾಡಿದ್ರು ಆಗಲ್ಲ, ಅದು ವರ್ಕ್ ಆಗಬೇಕಾದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿಯಿಂದ. ಎಲ್ಲ ಸಿನಿಮಾದ ಅಪ್ಡೇಟ್ಸ್ ಎಲ್ಲರಿಗೂ ಗೊತ್ತಾಗ್ತಿರುತ್ತೆ. ಏನು ಅಷ್ಟು ಗಮನಿಸ್ಕೊಳ್ದೇ ಇರೋ ಅಷ್ಟು ಕುರುಡ್ರು ಅಲ್ಲ, ಕಿವುಡ್ರು ಅಲ್ಲ. ನಾನು ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇರ್ತೀನಿ, ಅವ್ರದ್ದು ಟ್ವೀಟ್ಗಳನ್ನ ಗಮನಿಸ್ತಾ ಇರ್ತೀನಿ. ಟ್ವೀಟ್ಗಳಲ್ಲಿ ಏನಿರುತ್ತೆ, ಆಲ್ ದ ಬೆಸ್ಟು ರಾಜಾ ಸಾಬ್ ಅಂತ ಇರುತ್ತೆ. ತಮಿಳಿಂದ ಬರ್ತಾ ಇರೋ ಸಿನಿಮಾಗಳು ವಿಶ್ ಇದೆ, ದೊಡ್ಡ ಸಿನಿಮಾ. ಎರಡನೇದು ತೆಲುಗುನಿಂದ ಬಂದ ರಾಜಾ ಸಾಬ್ ವಿಶ್ ಇದೆ. ಕನ್ನಡದಲ್ಲಿ ಒಂಚೂರು ಮೇಲಕ್ಕೆ ಬರ್ತಾ ಇರೋ ಈ ಸಿನಿಮಾಗೆ ಒಂದೇ ಒಂದು ವಿಶ್ ಇಲ್ಲ. ನನಗೆ ರವೀಂದ್ರ ವಿಜಯ್ ಅವರ ಪಾತ್ರ ಕುವೆಂಪು ಥರ ಕಾಣಿಸಿದ್ರೆ, ರಾಜೇಶ್ ನಟರಂಗ ಅವರ ಪಾತ್ರ ತೇಜಸ್ವಿ ಥರ ಕಾಣಿಸಕ್ಕೆ ಶುರುವಾಯಿತು. ಅಲ್ಲೆಲ್ಲೋ ಮಣಿಪುರದಲ್ಲಿ DVJ ಅವ್ರನ್ನ ಓಪನ್ ಮಾಡ್ತೀರಾ. ಇದೆಲ್ಲ ಇರುವ ಭಾಗ್ಯವನ್ನೇನದು ಬಾರದೆಂಬುದು ಬಿಡು ಹರುಷಕ್ಕಿದೆ ದಾರಿ. ಈ ಸಿನಿಮಾ ಈ ನಾಡು ನುಡಿ ಕಲೆ ಸಂಸ್ಕೃತಿಗೆ ಅರ್ಪಣೆ. ಹೊಂದಿಸಿ ಬರೆಯಲು ಅಷ್ಟೇ, ಇದು ಅಷ್ಟೇ. ಯಾಕಂದ್ರೆ ನಾನು ಈ ಮಂಡಲ್ ಮಾಡ್ತಾ ಇರೋದು ಇದು ಇಲ್ಲಿಗೆ ಅರ್ಪಣೆ. ತಂದೆ ಪಾತ್ರ ಮಾಡಿದವ್ರು ಬಂದಿಲ್ವಾ ಅಂತ ಹೇಳಿದಾಗ ಸಖತ್ ಖುಷಿ ಆಗುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ತೀರ್ಥರೂಪ ತಂದೆಯವರಿಗೆ ತುಂಬ ಒಳ್ಳೆಯ ಪ್ರಶಂಸೆಗಳು ವ್ಯಕ್ತವಾಗ್ತಿದೆ. ಭಾವನಾತ್ಮಕ ನಾನೇ ಸಿನಿಮಾ ನೋಡ್ಕೊಂಡು ಬಂದೆ. ನಾನು ಆ ಒಂದು ಏನೋ ಇದೇ ಭಾರವಾಗಿ ತುಂಬಿದ ಮನಸ್ಸಲ್ಲಿ ನಾನು ನಿರ್ದೇಶಕರನ್ನ ಸಂದರ್ಶಿಸೋದಕ್ಕೆ ರಾತ್ರಿನೇ ಮಾತಾಡಿದೆ. ಬಂದಿದ್ದಾರೆ, ಸಿಕ್ಕಿದ್ದಾರೆ. ಸೊ ಇಮಿಡಿಯೇಟ್ಲಿ ಈ ಎಪಿಸೋಡ್ನ ಬಿಡಬೇಕು ಅನ್ನೋದೇ ನನ್ನ ಉದ್ದೇಶ. ಬಿಕಾಸ್ ಕಳೆದ ಒಂದು ವಾರ ಆಯಿತು ಸಿನಿಮಾ ಬಂದು. ನಾನು ನೋಡೋದು ತಡ ಆಯಿತು. ಮೇ ಬಿ ನಾನು ಮೊದಲೇ ನೋಡಬೇಕಿತ್ತು. ಇವಾಗ ಅನಿಸ್ತಾ ಇದೆ ಒಂದು ರೀತಿ ಪಶ್ಚಾತ್ತಾಪ ನನಗೆ. ತುಂಬ ಒಳ್ಳೆಯ ಸಿನಿಮಾನ ತುಂಬ ಲೇಟಾಗಿ ನೋಡಿದ್ದೀನಿ ಅಂತ. ಬಟ್ ಟೈಮು ಇದೆ, ಇನ್ನೂ ಇದೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಥಿಯೇಟ್ರ್ಗಳ ಸಂಖ್ಯೆ ನೋಡ್ತಾ ಇದೆ ಬುಕ್ ಮೈ ಶೋಲ್ಲಿ. ತುಂಬ ನೋವಾಯಿತು. ಈ ಥರದ ಸಿನಿಮಾಗಳಿಗೆ ಯಾಕೆ ಮತ್ತೆ ಒಂದು ಧೋರಣೆ ಅನ್ನೋದು. ಜೊತೆಗೆ ನಿನ್ನೆ ಥಿಯೇಟ್ರಿಗೆ ಹೋದಾಗ ನಾನು ಬುಕ್ ಮಾಡಿದ್ದು ನನಗೆ ಅಂತ 4 ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿದ್ದೆ. ಅದು ಬಿಟ್ಟರೆ ಯಾರೂ ಬುಕ್ ಮಾಡಿರಲಿಲ್ಲ ಆನ್ಲೈನಲ್ಲಿ. ಬಟ್ ಅಲ್ಲಿಗೆ ಹೋದಾಗ ಗೊತ್ತಾಯಿತು ತುಂಬ ಜನ ಫುಟ್ಫಾಲ್ ಆಗ್ತಿದೆ. ಸುಮಾರು ನಾನು ನೋಡಿದಂಥ ಮೀರಾ ಸಿನಿಮಾಸಲ್ಲಿ ನಿನ್ನೆ ಸಂಜೆ 6:40 ಶೋಗೆ ಹೋಗಿದ್ದು ನಾನು. ಅಲ್ಲಿ ಸುಮಾರು 68-70 ಜನ ಥಿಯೇಟ್ರಲ್ಲಿ ಕೂತಿದ್ರು. ಅದಕ್ಕಿಂತ ಸಂಭ್ರಮ ಇನ್ನೇನೂ ಇಲ್ಲ. ಆ ಥರದ್ದೊಂದು ಬೆಳವಣಿಗೆ ಈ ಸಿನಿಮಾಗೆ ಆಗ್ತಾಯಿದೆ. ಎಷ್ಟೋ ಚಿಕ್ಕ ಪುಟ್ಟ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರಲ್ಲಿ ಬರೆಯುವಂಥ ಬರಹಗಳನ್ನ ನೋಡ್ಕೊಂಡು ನೆನ್ನೆ ಥಿಯೇಟ್ರಿಗೆ ಸುಮಾರು ಜನ ಬಂದಿದ್ದರು. ಸೊ ಈ ಒಂದು ಸಂದರ್ಭದಲ್ಲಿ ನಾನೇ ತುಂಬ ಮಾತಾಡ್ತಾಯಿದ್ದೀನಿ. ಡೈರೆಕ್ಟ್ ಇದ್ದಾರೆ, ಅವ್ರ ಜೊತೆಗೆ ಹಂಗೆ ಮಾತಾಡ್ಕೊಂಡು ಹೋಗೋಣ. ಜಗನ್, ಮೊದಲಿಗೆ ಅಭಿನಂದನೆಗಳು. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀರಾ. ವರ್ಷದ ಮೊದಲನೇ ಸಿನಿಮಾ 2026 ಕನ್ನಡ ಚಿತ್ರರಂಗಕ್ಕೆ ಶುಭಾರಂಭ. ತುಂಬ ಭಾವನಾತ್ಮಕವಾದಂಥ ಒಂದು ಆರಂಭ. ಅದು ಫ್ಯಾಮಿಲಿ ಆಡಿಯನ್ಸ್ಗೆ ಶುಭಾರಂಭ. ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಕರೆಸಿರುವಂಥ ನೀವು, ನಿಮ್ಮ ಪ್ರಯತ್ನದ ಮೂಲಕ ಅಭಿನಂದನೆಗಳು ನಿಮಗೆ ಮೊದಲಿಗೆ. ಥ್ಯಾಂಕ್ ಯು ಪುರಾಣರೇ, ಥ್ಯಾಂಕ್ ಯು. ನನಗೆ ಅಂದರೆ ನಾನು ತುಂಬ ಮಾತಾಡ್ತೀನಿ ಇವತ್ತು. ನಂಗೆ ಅನಿಸಿದ್ದನ್ನು ಒಂದಷ್ಟು ಇನ್ನು ಮುಂದೇನು ಕೂರಿಸ್ಕೊಂಡಿದ್ದೀನಿ ಅಂತಂದರೆ ನೀವು ಅದಕ್ಕೆ ರಿಯಾಕ್ಟ್ ಮಾಡಿ ಅಂತ ಅಷ್ಟೇ. ಓಕೆ, ನನಗೆ ಅಷ್ಟು ಅನಿಸಿದೆ. ಓಕೆ. ಈಗ ನಾವು ನಿಮ್ಮ ಈ ಸಿನಿಮಾ ಪ್ರಚಾರ ಸಂದರ್ಭದಲ್ಲಿ ನಾನೇ ನಿಮ್ಮನ್ನು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಕೇಳಿದ್ದೆ, ಒಂದಿಸಿ ಬರೀರಿ ಯಾಕೆ ನೀವು ಥಿಯೇಟ್ರಲ್ಲಿ ಉಳಿಸ್ಕೊಳಕ್ಕಾಗಲಿಲ್ಲ, OTTಲಿ ಅಷ್ಟು ದೊಡ್ಡದಾಯಿತು ಅಂತ. ನೀವು ಒಂದು ಮಾತು ಹೇಳಿದ್ರಿ, ಇಲ್ಲ ಒಂದಿಸಿ ಬರೀರೋ ಥರ ಈ ಸಿನಿಮಾ ಆಗಬಾರ್ದು, ಥಿಯೇಟ್ರಲ್ಲೇ ಜನ ಬರಬೇಕು, ಥಿಯೇಟ್ರಲ್ಲೇ ಜನ ನೋಡಬೇಕು ಅನ್ನೋ ಒಂದು ನಿಮ್ಮದೊಂದು ಆಶಯ ಇತ್ತು. ಆದರೆ ಒಂದಿಸಿ ಬರೀರಿ ಆಗಿದ್ದಂಥ ಅನುಭವಗಳನ್ನು ನೀವು ಮನಸ್ಸಲ್ಲಿಟ್ಕೊಂಡು ತುಂಬ ಜಾಗ್ರತೆನೂ ವಹಿಸಿದ್ರಿ. ಆದರೂ ಈ ರೀತಿ ಆಗ್ತಾ ಇದೆಯಲ್ಲ, ಇದು ಯಾಕೆ ಅಂತ. ಇಲ್ಲ ಅಂದರೆ ಏನಂತಂದರೆ ಈ ಥರದ ಸಿನಿಮಾಗಳಿಗೆ ಎಸ್ಪೆಷಲಿ ನಮ್ಮ ಥರದ ಒಂದು ಅಂದರೆ ಉಸಿರಾಡಕ್ಕೆ ಜಾಗ ಬೇಕಿರಲಿ. ಯಾಕೆಂತಂದರೆ ಮೊದಲನೇ ದಿನವೇ ಎಲ್ಲರೂ ನುಗ್ಗಲ್ಲ. ಆ ಆಕಾರದಲ್ಲಿ ಎಲ್ಲ ಬಂದು ಯಾವುದೋ ಸ್ಟಾರ್ ಸಿನಿಮಾ ಅಂತೆ, ಅದು ನೋಡಬೇಕಂತೆ, ಆಮೇಲೆ ದೊಡ್ಡ ಮಟ್ಟದ ಪಬ್ಲಿಸಿಟಿ. ಆಮೇಲೆ ಈ ಥರ ಸಿನಿಮಾಗಳಿಗೆ ಎಷ್ಟು ಮಟ್ಟದ ಪಬ್ಲಿಸಿಟಿ ಮಾಡಿದ್ರೂ ಆಗಲ್ಲ, ಅದು ವರ್ಕ್ ಆಗಬೇಕಾದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿಯಿಂದ. ಸೊ ನಾವು ನಂಬಿದ್ದು ಅದೇನೆ. ಸೊ ನಮಗೆ ನಿಜವಾಗ್ಲೂ ಅದು ವರ್ಕ್ ಆಗ್ತಾ ಇರೋದು ಈಗ ಲಾಸ್ಟ್ 4-5 ಡೇಸಿಂದ ವರ್ಕ್ ಆಗ್ತಾ ಇದೆ. ಅಂದರೆ ಎಲ್ಲರಿಗೂ ಹಬ್ಬಿದೆ ವಿಷಯ. ಎಲ್ಲ ಊರುಗಳಿಂದ ಒಂದಿಷ್ಟು ಕಾಲ್ಗಳು ಬರ್ತಾ ಇದೆ. ಆಮೇಲೆ ಶೋ ಟೈಮಿಂಗ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಈವನ್ ವೀಕ್ ಡೇಲಿ ಇದ್ದಿದ್ದೆಲ್ಲ ನಮ್ಗೆ 6 o'clock ಮೇಲೆ ಶೋನೇ ಇರಲಿಲ್ಲ. ಬಟ್ ನಾನು ಹೇಳೋದೇನು ಅಂತಂದರೆ ಈಗ 3 ಡೇಸಲ್ಲಿ ವರ್ಕ್ ಆಗ್ತಾ ಇದೆ. ಈಗ ಬೆಂಗಳೂರಲ್ಲಿ ಒಂದಿಷ್ಟು ಕಮ್ಮಿ ಶೋಸ್ ಇದೆ, 7 ಶೋಸ್ ಇದೆ. ಇದು ಹೌಸ್ಫುಲ್ ಆದರೆ ಶೋ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಈ ಥರದ ಸಿನಿಮಾಗಳು ಯಾವತ್ತು ಒಂದೇ ಸರಿಗಿದಾಗಲ್ಲ, ಗ್ರ್ಯಾಜುವಲಿ ಪಿಕಪ್ ಆಗೋದು. ಸೊ ನಮಗಿದ್ದೇನು ಅಂದರೆ 1ನೇ ತಾರೀಕಿಂದ 20 ಗಂಟು ಕನ್ನಡದ ಯಾವುದೋ ಸಿನಿಮಾಗಳು ಇರಲಿಲ್ಲ. ಸೊ ಆ ದೃಷ್ಟಿಕೋನದಲ್ಲೇ ಬಂದಿದ್ದು. ಅದನ್ನು ಯೋಚನೆ ಮಾಡಿಕೊಂಡು ಹೊಸ ವರ್ಷಕ್ಕೆ ಬರೋಣ, ಇಡೀ ಫ್ಯಾಮಿಲಿ ಬಂದು ನೋಡ್ತಾರೆ, ಫ್ಯಾಮಿಲಿ ಸಬ್ಜೆಕ್ಟ್ ಅನ್ನೋ ಥಾಟಲ್ಲಿ ಬಂದೆ. ಬಟ್ ಅದು ಈಗ ಒಂದು ವಾರ ಆದಮೇಲೆ ಅದು ವರ್ಕ್ ಆಗ್ತಾ ಇದೆ. ಈಗ ಬೇಕಾಗಿರೋದು ನಮಗೆ ಥಿಯೇಟ್ರ್ಗಳಾಗಲಿ ಎಲ್ಲ ಆಡಿಯನ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಅದ್ರ ಮೇಲ್ಗಡೆ ಇದು ಮುಂದಕ್ಕೆ ಹೋಗುತ್ತೆ. ಅಂದರೆ ನಾನು ಈ ವಿಚಾರಕ್ಕೆ ಸುಮಾರು ಸತಿ ಮಾತಾಡ್ತಾನೆ ಇದ್ದೀನಿ, ನಿರಂತರವಾಗಿ ಈ ಬಗ್ಗೆ ಮಾತಾಡ್ತಾನೆ ಇದ್ದೀನಿ. ಈ ಥರದ ಸಿನಿಮಾಗಳು ಬಂದಾಗ, ಈ ಥರದ ಕ್ಲಾಸಿಕ್ ಸಿನಿಮಾಗಳು ಬಂದಾಗ, ಎಮೋಷನಲ್ ಕಂಟೆಂಟ್ ಬಂದಾಗ ಇದು ಉಸಿರಾಡಕ್ಕೆ ಟೈಮ್ ಬೇಕು. ಇದು ಸೂಪರ್ ಸ್ಟಾರ್ಗಳಿಲ್ಲ ಇಲ್ಲಿ. ಸೂಪರ್ ಸ್ಟಾರ್ಗಳಿದ್ದು ಭರ್ಜರಿ ಪ್ರಚಾರ ಆಗಿ ಜನ ಮೊದಲನೇ ಶೋನೇ ನುಗ್ಗೋದು ಬೇರೆ. ಈ ಥರದ ಸಿನಿಮಾಗಳಿಗೆ ಉಸಿರಾಡಕ್ಕೆ ಕೊಡಬೇಕು. ಚಿತ್ರರಂಗ ನಾವು ಇತಿಹಾಸ ತಗೊಂಡ್ರೆ ಚಿತ್ರರಂಗದ್ದು ಸುಮಾರು ಸಿನಿಮಾಗಳು 3ನೇ ವಾರಕ್ಕೆ 4ನೇ ವಾರಕ್ಕೆ, ಎಷ್ಟೋ ಸಿನಿಮಾಗಳು 2 ವಾರ ಬಂದು ವರ್ಕ್ ಆಗಿಲ್ಲ ಅಂತ ಹೋಗಿ ಮತ್ತೆ ರೀ ರಿಲೀಸ್ ಆಗಿ ವರ್ಷಾನ್ಗಟ್ಲೆ ಓಡಿರುವಂತ ಉದಾಹರಣೆ ಇದೆ. ಮುಂಗಾರು ಮಳೆನೇ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಹೇಳ್ತೀನಿ, ಅದು
ಪಿಕಪ್ ಆಗಿದೆ 2ನೇ ವಾರಕ್ಕೋ 3ನೇ ವಾರಕ್ಕೋ ಪಿಕಪ್ ಆಗಿದೆ. ಸೊ ಈ ತರದ ಸಂದರ್ಭ ಅವಾಗ ಸಿಂಗಲ್ ಸ್ಕ್ರೀನ್ಸ್ ಡಿಪೆಂಡೆನ್ಸಿ ಇತ್ತು, ಮಲ್ಟಿಪ್ಲೆಕ್ಸ್ ಕಡಿಮೆ ಇತ್ತು. ಇವತ್ತು ಏನಾಗಿದೆ, ಸಿಂಗಲ್ ಸ್ಕ್ರೀನ್ ಕಡಿಮೆ ಆಗಿ ಮಲ್ಟಿಪ್ಲೆಕ್ಸ್ ಗಳು ಜಾಸ್ತಿ ಆಗಿದೆ. ಸೊ ಕಾರಣ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ರೂಲ್, ಈ ಶೋ ಪರ್ಫಾರ್ಮ್ ಮಾಡಿದ್ರೇನೆ ನಿಮ್ಗೆ ನೆಕ್ಸ್ಟ್ ಶೋ ಅಂತ. ಅಲ್ಲ, ನಾನು ಕೇಳ್ತೀನಿ, ಹೊಸಬ್ರು ಬಂದಾಗ ನೀವು ಉಸಿರಾಡಕ್ಕೆ ಟೈಮ್ ಕೊಡಲ್ಲ. ಮೊದಲನೇ ಶೋನೇ ಜನ ಬಂದ್ಬಿಡ್ಬೇಕು ಅಂದ್ರೆ ಹಿಂಗ್ ಬರ್ತಾರೆ. ಅವ್ರಿಗೇನ್ ಅಂದ್ರೆ ಆ ಲೆವೆಲ್ಗೆ ಯಾರಿಗೂ ಇದು ಆಗಿರಲ್ಲ. ಎಷ್ಟೋ ಸಿನಿಮಾಗಳು ರಿಲೀಸ್ ಆಗಿ 4 ಜನ ನೋಡಿ 8 ಜನ ಆಗ್ತಾರೆ, 8 ಜನ ನೋಡಿ 100 ಜನ ಆಗ್ತಾರೆ. ಈ ರೀತಿ ಕನ್ವರ್ಷನ್ ಆಗೋದಕ್ಕೆ ಟೈಮ್ ಬೇಕು. ಆ ಟೈಮ್ ಸ್ಪೇಸ್ ನೀವು ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ಹಂಗಿದ್ದಾಗ ಓಕೆ, ನಮ್ಮಂತ ಸಿನಿಮಾಗಳು ಮೊದಲನೇ ದಿನಕ್ಕೆ ಆಯ್ತಾ ಆಗ್ಲಿಲ್ವಾ ತೆಗೆದ್ರ, ಈಗ ಆಗ್ತಾ ಇದೆಯಲ್ಲ, ಪರ್ಫಾರ್ಮ್ ಮಾಡ್ತಿರಲ್ಲ. ಈ ವೀಕ್ ಏನ್ ಮಾಡಿದ್ವಿ ನಾವು? ಈ ವೀಕಲ್ಲಿ ಶೋ ಟೈಮಿಂಗ್ಸ್ಗಳು ಕೊಡ್ಬೋದಲ್ಲ. ಯಾಕೆಂದ್ರೆ ಮೊನ್ನೆ ರಿಲೀಸ್ ಆದಂತ ಒಂದು ತೆಲುಗು ಸಿನಿಮಾನು ನೋಡಿದೀವಿ, ರಾಜಾಸಾಬೆ ನೋಡಿದೀವಿ, ಅದ್ರದ್ದು ಬುಕ್ ಮೈ ಶೋ ನೋಡ್ತಾ ಇದೀನಿ. ದಿನ 20 ಶೋ 10 ಶೋ ಹಿಂಗೆಲ್ಲ ಇದಾವೆ. ಒಂದೊಂದು ಸ್ಕ್ರೀನ್ಗಳಲ್ಲಿ 10-12 ಶೋ ಇದೆ. 9:30 ಓಪನ್ ಆಗುತ್ತೆ. ಒಂದು ಬುಕ್ ಮೈ ಶೋನಲ್ಲಿ ಬುಕ್ ಆಗಿಲ್ಲ. ಯಾಕಂದ್ರೆ ಫಸ್ಟ್ ಡೇನೇ ರಿವ್ಯೂ ಬಂದಿದೆ, ಬಟ್ ಆದ್ರೂ ಕೂಡ ಶೋಸ್ಗಳಿದೆ. ಯಾಕೆಂದ್ರೆ ಬರಲಿ ಅಂದ್ರೆ ಜನಕ್ಕೆ ಏನ್ ಮಾಡ್ಬೇಕು ನಾವೇ, ಈಗ ಅಂದ್ರೆ ಮಲ್ಟಿಪಲ್ ಶೋಸ್ಗಳಿದ್ರೆ ಅವ್ರ ಅನುಕೂಲ ತಕ್ಕಂತೆ ರಜಾ ಇದ್ದಾಗ ಬಂದೇ ಬರ್ತಾರೆ. ಇವತ್ತು ನಮ್ದು ಮೊನ್ನೆ ಎಲ್ಲ ತುಂಬಾ ಜನ ಮೆಸೇಜ್ ಮಾಡಿದ್ರು, 30 ಕಿಲೋಮೀಟರ್ ನಾನು ಬಂದು ವೇಗಾ ಸಿಟಿಗೆ ನೋಡ್ಬೇಕಾ ವೈಟ್ ಫೀಲ್ಡ್ ಇಂದ ಅಂತ ಕೇಳ್ತಿದ್ರು. ಈ ವೀಕೆಂಡ್ ಅಲ್ಲಿ ನಮ್ಗೆ ಶೋಸ್ಗಳು ಬೇಕಿತ್ತು. ಈ ವೀಕೆಂಡ್ ಅಲ್ಲಿ ಶೋಸ್ಗಳಿಲ್ಲ. ಇರೋದು ಇವತ್ತೆಲ್ಲ ಅರೇಂಜ್ ಆಗಿದೆ, ಫಾಸ್ಟ್ ಫಿಲ್ಲಿಂಗ್ ಇದೆ. ಸೊ ಅಟ್ಲೀಸ್ಟ್ ನಾಳೆಗಾದ್ರೂ ಒಂದಿಷ್ಟು ಶೋಗಳು ಇದಾಗಬೇಕು. ಸಂಜೆ 6 ಗಂಟೆ ಮೇಲೆ ಶೋಸ್ಗಳಿಲ್ಲ. ಜನಕ್ಕೆ ಹತ್ರಕ್ಕೆ ಹೋದಾಗಲಿ, ಯಾಕೆಂದ್ರೆ ಈಗ ಬೇರೆದು ಆ ಸಿನಿಮಾಗಳು ಅಷ್ಟು ಶೋಸ್ ಇದ್ದಾಗ ಅಲ್ಲಿ ವರ್ಕ್ ಆಗಿದ್ರು ಓಕೆ, ಬಿಸ್ನೆಸ್ ಪಾಯಿಂಟಲ್ಲಿ ಅವ್ರು ನೋಡ್ತಾರೆ, ವರ್ಕ್ ಆಗಿದ್ರು ಓಕೆ. ಅಲ್ಲಿ ಫಿಲ್ಲಿಂಗ್ ಇಲ್ಲ. ಫಿಲ್ಲಿಂಗ್ ಇಲ್ಲದೆ ಹೋದಾಗ ನಮ್ಮ ಸಿನಿಮಾಗಳಿಗೆ ಕನ್ನಡದ ಯಾವುದು ಸಿನಿಮಾ ಇಲ್ಲ ಈಗಿರೋದಲ್ಲಿ. ಹಂಗಂದ್ರೆ ಇಲ್ಲಿ ನಾವೇ ಏನೋ, ನನ್ನ ಫ್ರೆಂಡ್ ಇವತ್ತು ಫೋನ್ ಮಾಡಿದ, ನಾವು ಕರ್ನಾಟಕದಲ್ಲಿ ಎಲ್ಲಿದ್ದೀವಿ ಅಂತ. ಅಂದರೆ ನಮ್ಮ ಭಾಷೆಯ ಸಿನಿಮಾಗಳಿಗೆ ನಮ್ಮಲ್ಲೇ ವರ್ಕ್ ಆಗ್ತಿದ್ದಾಗ, ವರ್ಕ್ ಆಗಿಲ್ಲ ಅಂದರೆ ನಾನೇ ಹೇಳ್ತೀನಿ ಆಸ್ ಎ ಮೇಕರ್, ಇಲ್ಲ ನಾನು ವರ್ಕ್ ಆಗಿಲ್ಲ, ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಂತ. ಒಂದಿಷ್ಟು ತಪ್ಪುಗಳು ಸಿನಿಮಾದಲ್ಲಿ ಇದ್ರೂ ಕೂಡ ಕಥೆಯ ಆಶಯ ಏನಾದ್ರು ತಪ್ಪಾಗಿತ್ತಾ, ಜನ ನೋಡ್ತಾ ಇದ್ದರಲ್ಲಿ ಎಮೋಷ್ನಲ್ ಆಗ್ತಾ ಇದ್ದಾರೆ, ಅದು ತಪ್ಪ. ಅವ್ರು ಒಂದಿಂದ ಒಬ್ರಿಗೆ ಹಬ್ಬುತ್ತೆ ವಿಷಯ, ಅವ್ರು ಬಂದು ನೋಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಪ್ರೊವೈಡ್ ಮಾಡಲಿಲ್ಲ ಅಂತ ಅಂದರೆ ನಮ್ಮದೇ ತಪ್ಪಾಗುತ್ತೆ. ಆಸ್ ಎ ಮೇಕರ್ ಆಗಿ ಜನಕ್ಕೆ ನಾವು ಕೊಡೋಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು. ಈ ಟೈಮಲ್ಲಿ ಮಲ್ಟಿಪ್ಲೆಕ್ಸಸ್ಗಳಾಗಲಿ ಅಥವಾ ಸಿಂಗಲ್ ಸ್ಕ್ರೀನ್ಸ್ಗಳಾಗಲಿ ಯಾವುದೇ ಆದರೂ ತುಂಬ ಇಂಪಾರ್ಟೆಂಟು, ನಮಗೆ ಶೋಸ್ಗಳು ಬೇಕು. ಆ್ಯಕ್ಚುಲಿ ನಾನು 3-4 ದಿನದಿಂದ ಸಿನಿಮಾ ನೋಡಬೇಕು ಅಂತ ಅಂದರೆ ಬರೀ ಬಿಕಾಸ್ ಶೋಸ್ ಇಲ್ಲ. 6:30 ಮೇಲೆ ಶೋಸೇ ಇಲ್ಲ. 6:40ಕ್ಕೆ ನಿನ್ನೆ ಇದ್ದಿದ್ದೆ 6 ಶೋನೇನೋ, ಮಧ್ಯಾಹ್ನ ಹೋಗೋಣ ಪಟ್ ಅಂತ ಹೊರಟೋಗ್ತಿದೆ. ಮತ್ತೆ ಜನ ಬರ್ತಿದ್ದಾರೆ, ಅದೊಂದು ಖುಷಿ ಇತ್ತು. ಮತ್ತೆ ಸಂಜೆ 6:40ಕ್ಕೆ ಶೋ ನೋಡ್ತೀನಿ, 6:40ಕ್ಕೆ ಶೋ ಇತ್ತು. ಆಮೇಲೆ ಟಿಕೆಟ್ ಬುಕ್ ಮಾಡಿ ಅಂತ ನೋಡಿದ್ರೆ ಯಾರು ಬುಕ್ ಮಾಡಿಲ್ವಲ್ಲ, ಶೋ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ 4 ಟಿಕೆಟ್ ಬುಕ್ ಮಾಡಿದೆ. ಅಲ್ಲಿ ಹೋಗಿ ನೋಡ್ತೀನಿ ಫುಟ್ಫಾಲ್ ಸುಮಾರು 68-70 ಹೆಡ್ ಕೌಂಟು ಮಾಡಿದೆ. ನೆನ್ನೆ 68-70 ಜನ ಬಂದಿದ್ರು. ಮತ್ತೆಲ್ಲ ಫ್ಯಾಮಿಲೀಸ್ ಬಂದಿದ್ದು ವಿಶೇಷವಾಗಿತ್ತು. ನಮ್ಮ ಸೀಟ್ ಸಮೇತ ಎಲ್ಲರೂ ಎಷ್ಟು ಇಂಟೆನ್ಸ್ ಆಗಿ ಸಿನಿಮಾ ನೋಡ್ತಾ ಇದ್ರು ಅಂದರೆ, ಅದೆಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಅಳ್ತಾಯಿದ್ರು, ಕಣ್ಣೀರಾಗ್ತಾಯಿದ್ರು. ಅಂದರೆ ನನ್ಗೆ ಒಂದೇ ಪ್ರಶ್ನೆ ಆಗಿದ್ದು, ಓಕೆ ಆ ಸಿನಿಮಾ ನೋಡ್ಕೊಂಡು ಆಚೆ ಬರ್ತೀನಿ, ಶೋಸ್ ನೋಡ್ತೀನಿ, ರಾಜಾಸಾಬ್ ನೋಡ್ತೀನಿ ಅಥವಾ ಬೇರೆ ಸಿನಿಮಾಗಳು ನೋಡ್ತೀನಿ, ಅಲ್ಲ ಶೋಗಳಿದೆ, ಟಿಕೆಟೇ ಬುಕ್ ಆಗ್ತಿಲ್ಲ. ಬಟ್ ಈ ಸಿನಿಮಾ ಯಾಕೆ ಈ ಥರದೊಂದು ಧೋರಣೆ ಆಗ್ತಿದೆ, ಪ್ರಾಪರಾಗಿ ಶೋಸ್ ಕೊಡ್ತಿಲ್ವಲ್ಲ ಅಂತಲ್ಲ. ಸೊ ಆಮೇಲೆ ಇವತ್ತು ಮೈಸೂರು ನೋಡ್ತಾ ಇದೆ, ಮೈಸೂರು ಮಾಲ್ದು ಶೋ ನೋಡ್ಬೇಕಾದ್ರೆ ಫುಲ್ ಆಗಿತ್ತು. ನಾಳೆ ಓಪನ್ ಮಾಡಿದ್ರೆ ನಾಳೆಗೂ ಒಂದೇ ಶೋ ಇತ್ತು, ಇದಾಗಿತ್ತು. ಬಟ್ ಯಾಕೆ ಶೋಗಳು ಕೊಡ್ತಾ ಇಲ್ಲ, ನೀವು ಕೇಳಲಿಲ್ವಾ ಅಥವಾ ಏನಾಗ್ತಿದೆ ಈ ವಿಚಾರಕ್ಕೆ ಅಂತ ನನಗೆ. ನಾವು ಒಂದಿಷ್ಟು ಆ್ಯಕ್ಚುಲಿ ಹೇಳ್ದು ಅಂದರೆ DRCಗೆ ಫೋನ್ ಮಾಡಿದ್ದು, ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ವಿಚಾರಿಸಿದ್ವಿ, ಅವ್ರ ಮೆಸೇಜಸ್ಗಳಾಗ್ತಾ ಇದ್ದಾರೆ. ಇಲ್ಲ ಈಗ ಪರಾಶಕ್ತಿ ಅಂತ ಇನ್ನೊಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಓಕೆ, ಪರಾಶಕ್ತಿ ನಾಡ್ದು ಬರ್ತಾ ಇದೆ, ನೆನ್ನೆ ಬಂದಿದ್ದ ಸಿನಿಮಾ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂದರೆ ಒಂದು ಶೋ ಇಲ್ಲಿ ಕೊಡ್ಬೋದಲ್ಲ. ನಾವು ಕೇಳಿದ್ದು ಒಂದೇ ಶೋ ಕೇಳ್ತಾ ಇರೋದು. ಈಗ ಮೈಸೂರಲ್ಲಿ 3:45 ಇದೆ, ಇನ್ನೊಂದು ಶೋ ಆ್ಯಡ್ ಮಾಡಿ ಅಂತ ಹೇಳಿದ್ರು. ಇವತ್ತು ಸಿಕ್ಕಿಲ್ಲ ನಮಗೆ ಶೋ. ಇವತ್ತು ಮೈಸೂರಲ್ಲಿ ಒಂದೇ ಶೋ ಇದೆ. ಇವತ್ತು ಖಂಡಿತ ಅದು ಇನ್ನೊಂದು ಶೋ ಸಿಕ್ಕಿದ್ರೆ ಹೌಸ್ಫುಲ್ ಆಗ್ತಿತ್ತು. ಯಾಕಂದ್ರೆ ಅಷ್ಟು ರೆಸ್ಪಾನ್ಸ್ ಬರ್ತಾ ಇದೆ, ಅಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಆ ಶೋ ಇವತ್ತು ಸಿಕ್ಕಿಲ್ಲ ಅಂದ್ರೆ ಮತ್ತೆ ನಾವು ಒಂದಿಷ್ಟು ಎಕ್ಸಾಂಪಲ್ ಏನು ಅಂತಂದ್ರೆ, ಇವತ್ತು ಶನಿವಾರ ಭಾನುವಾರ ಒಂದು ಥಿಯೇಟರ್ 200 ಜನ ನೋಡಿದ್ರೆ ಅದ್ರ ಮೌತ್ ಪಬ್ಲಿಸಿಟಿ ಎಷ್ಟು ಜನಕ್ಕೆ ಹಬ್ಬುತ್ತೆ ಅನ್ನೋದ್ರ ಮೇಲೆ ನಾನು ಬಿಲೀವ್. ಖಂಡಿತ ಇವತ್ತು ನಾನು ಮೈಸೂರಲ್ಲಿ ನೋಡ್ತಾ ಇರೋ 150 ಜನದ ಜೊತೆಗೆ ಇನ್ನೊಂದು 200 ಜನ ನೋಡಿದ್ರೆ ಅದು ಎಷ್ಟು ಜನಕ್ಕೆ ಹಬ್ಬದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಇದನ್ನ ಪ್ರತಿ ಸಲ ಹೇಳ್ತಾ ಇದ್ದೀನಿ, ನನಗಂತೂ ಹೆಂಗ್ ಎಜಿಟೇಟ್ ಆಗ್ಬಿಟ್ಟಿದೆ ಅಂದ್ರೆ, ಲಾಸ್ಟ್ ಹೋದ ವಾರನ ಒಂದು ವಿಡಿಯೋ ಮಾಡಿದ್ದೆ. ಅಂದ್ರೆ ಪೈರಸಿ ಅಂತೀರಾ, ಸ್ಟಾರ್ ವಾರ್ಗಳಂತೀರಾ, ಒಬ್ಬರ ಮೇಲೆ ಒಬ್ಬರು ನೀವು ಕಿತ್ತಾಡ್ಕೊಂಡು ಪ್ರೊಡ್ಯೂಸರ್ಸ್ ಸಾಯ್ತಾ ಇದ್ದಾನೆ, ಇನ್ನೊಂದು ಕಡೆ ಈ ಥರದ್ದೊಂದು ಅನಾಹುತ ಆಗ್ತಾ ಇದೆ. ಬೇರೆ ಯಾರ್ದೋ ಸಿನಿಮಾ ಬರುತ್ತೆ ಹೊಡ್ಕೊಂಡು ಹೋಗ್ತಿದ್ದಾರೆ ಅವರು. ಸೊ ಸಿನಿಮಾ ಚೆನ್ನಾಗಿತ್ತೆ ಅಂತಂದ್ರೆ ಒಂದು ಕಡೆ ಪೈರಸಿ, ಹೌದು ಪೈರಸಿದೊಂದು ದೊಡ್ಡ ರೋದನೆ ಆಗೋಗಿದೆ. ಪೈರಸಿ ಒಂದು ವಿಚಾರ ಆದರೆ ಸ್ಟಾರ್ ವಾರು ಇನ್ನೊಂದು ಮತ್ತೊಂದು ಇದು. ನಾನು ಮೊನ್ನೆ ಒಂದು ತುಂಬ ಮನಸ್ಸಿಂದ ಒಂದು ವಿಡಿಯೋ ಮಾಡಿದ್ದೆ, ಒಂದು ಕೇಳ್ಕೊಂಡೆ. ಅಂದರೆ 2025ರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂದವು. ಆದರೆ ಆ ಸಿನಿಮಾಗಳ ಚೆನ್ನಾಗಿದೆ ಅಂತ ಇಂಡಸ್ಟ್ರಿಗೆ ಕೇಳಿಸಿದ್ರು, ಅವರು ನೋಡಿದ್ರು, ಯಾರು ಕೂಡ ಮನಸಾರೆ ಉದಾರವಾಗಿ ಮಾತಾಡಲೇ ಇಲ್ಲ. ಈ ಸಿನಿಮಾ ಚೆನ್ನಾಗಿದೆ ಅಂತ ಬಂದು ನೋಡ್ರಪ್ಪ ಅಂತ. ಆಮೇಲೆ ಎಲ್ಲ ಸಿನಿಮಾಗಳಿಗೂ ಎಲ್ಲರೂ ಬಂದು ನೋಡಿ ಅಂತ ಕೇಳ್ತಾ ಇಲ್ಲ. ತುಂಬ ಚೆನ್ನಾಗಿ ಕ್ರಿಟಿಕ್ಸ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾರೆ ಅದಕ್ಕೊಂದು ಒಂದು ಹಂತಕ್ಕೆ ಅದನ್ನು ತೊಗೊಂಡೋಗ್ತಿದ್ದಾರೆ ಅಂತಂದಾಗ ದಯವಿಟ್ಟು ಪುಷ್ ಮಾಡಿ, ಅದಕ್ಕೆ ಮಾತ್ರ ಪುಷ್ ಮಾಡಿ, ಎಲ್ಲದಕ್ಕೂ ಕೇಳ್ತಾ ಇಲ್ಲ. ವೆರಿ ಕ್ಲಿಯರ್. ನಾನು 200 ಸಿನಿಮಾ ಬರುತ್ತೆ ಹಂಗಂತ ಎಲ್ಲರೂ 200 ಸಿನಿಮಾನು ಪ್ರಮೋಟ್ ಮಾಡೋಕ್ಕಾಗಲ್ಲ.
ಬರುವಂಥ ಸಿನಿಮಾದಲ್ಲಿ ಬೆಸ್ಟ್ ಅನ್ಸೋದ್ರಲ್ಲಿ 4 ಜನ ಮಾತಾಡ್ತಿದ್ದಾರೆ ಅಂದರೆ ಒಂಚೂರು ಪುಷ್ ಕೊಡಿ, ವೈಯಕ್ತಿಕವಾಗಿ ಒಂದು ಪೋಸ್ಟ್ ಹಾಕಿ, ಒಂದು ಇದಾಕಿ, ವರ್ಕ್ ಆಗುತ್ತೆ ಅದು. ನಾನು ಈ ಸಿನಿಮಾ ವಿಚಾರಕ್ಕೆ ನಾನು ಇಲ್ಲ ಅಂತ ಹೇಳ್ತಾಯಿಲ್ಲ, ಆಲ್ರೆಡಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಒಂದಷ್ಟು ಜನ. ನಾನು ಒಂದಷ್ಟು ಜನ ನಿರ್ದೇಶಕರು, ನಟರು, ಕಲಾವಿದರು, ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸಾಹಿತಿಗಳು, ಸುಮಾರು ಜನ ನೋಡ್ತಾ ಇದ್ದೀನಿ. ಅಂದರೆ ಅವರು ಕನಸಿದ್ದನ್ನು ಹಾಕ್ತಿದ್ದಾರೆ. ಸೊ ಈ ಥರದ್ದೊಂದು ಪುಷ್ ಈ ಥರದ ಸಿನಿಮಾಗಳಿಗೆ ಬೇಕು. ಬಟ್ ಎಲ್ಲೋ ಒಂದು ಕಡೆ ಸ್ಟಾರ್ಸ್ ಅನ್ಸ್ಕೊಂಡಿರೋರು ಅಥವಾ ದೊಡ್ಡವ್ರು ಅನ್ಸ್ಕೊಂಡಿರೋರು ಈ ಥರದ್ದು ಗಮನಕ್ಕೆ ಬಂದಿರುತ್ತೆ, ಖಂಡಿತ ಬರದೇ ಅಂತೂ ಇರಲ್ಲ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ನಾವೆಲ್ಲ, ಎಲ್ಲ ಸಿನಿಮಾದ ಅಪ್ಡೇಟ್ಸ್ ಎಲ್ಲರಿಗೂ ಗೊತ್ತಾಗ್ತಿರುತ್ತೆ. ಏನು ಅಷ್ಟು ಗಮನಿಸ್ಕೊಳ್ದೇ ಇರೋ ಅಷ್ಟು ಕುರುಡರು ಅಲ್ಲ, ಕಿವುಡರು ಅಲ್ಲ, ಇರ್ತಾರೆ. ಅದೊಂದು ಆಗ್ತಾ ಇಲ್ಲ. ಅದು ನಿಜವಾಗ್ಲೂ ಅದು ನಂಗೆ ತುಂಬ ನೋವಿದೆ. ಸೊ ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗಿದೆ ಈ ಒಂದು ವಿಷಯಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸುಮ್ಮನೆ ಯಾರನ್ನೂ ಬ್ಲೇಮ್ ಮಾಡಿದ್ರು ತಪ್ಪಾಗುತ್ತೆ. ನೀವು ಅಪ್ರೋಚ್ ಮಾಡಿದ್ರೆ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಈ ಸಿನಿಮಾಗೆ ತೀರ್ಥರೂಪ ತಂದೆಯವರಿಗೆ ಈ ಥರದ್ದೊಂದು ಅಪ್ರೋಚ್ನ ಮಾಡಿ 4 ಜನಕ್ಕೆ ಗೊತ್ತಿಲ್ಲ ಅಂದರೆ, ದೊಡ್ಡ ಸ್ಟಾರ್ಗೆ ದೊಡ್ಡವ್ರಿಗೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ತಿಳಿಸಿ. ಅವರು ಮಾತಾಡಿದ್ರೆ ಇನ್ನೊಂದಷ್ಟು ಇದು ಹಬ್ಬತ್ತೆ, ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೈಯಕ್ತಿಕವಾಗಿ ನಾನು ಸಿನಿಮಾ ನೋಡ್ಕೊಂಡು ಬಂದು ಮಾತಾಡ್ತಿರೋದ್ರಿಂದ ನೀವು ಯಾಕೆ ಮಾಡ್ತಿಲ್ಲ ಅಂತ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನನಗೆ ಒಂದು ನಂಬಿದ್ದು ಫಸ್ಟ್ ಜನಗಳನ್ನ ಅದಾದಮೇಲೆ ಇಂಡಸ್ಟ್ರಿ ಸಪೋರ್ಟು ಬೇಕು, ಅದಾದಮೇಲೆ ಬರ್ತಾರೆ. ಯಾಕೆಂದರೆ ಎಲ್ಲ ಸ್ಟಾರ್ಸ್ಗಳಿಗೂ ಒಂದು 300 ಸಿನಿಮಾಗಳು ನೀವು ಹೇಳ್ದಂಗೆ ಎಲ್ಲರೂ ಹೋಗಿ ಕಾಂಟ್ಯಾಕ್ಟ್ ಮಾಡ್ತಾರೆ, ನೋಡಿ ಅಂತ ಹೇಳ್ತಾರೆ, ಟ್ರೇಲರ್ ರಿಲೀಸ್ ಮಾಡಿ ಅಂತಾರೆ. ಅವ್ರು ಸಾಕಾಗಿ ಹೋಗಿರುತ್ತೆ, ಅದ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ. ಬಟ್ ಒಂದು ಸಿನಿಮಾದ್ದು ಇನ್ವಿಟೇಷನ್ ಟ್ರೇಲರ್ ಅಂತ ಇರ್ತದೆ, ಅದು ನೋಡಾದ್ಮೇಲೆ ಆಮೇಲೆ ಥಿಯೇಟ್ರಲ್ಲಿ ಬಂದಮೇಲೆ ಒಂದು ವೀಕ್ ಪರ್ಫಾರ್ಮ್ ಮಾಡಿದ್ಮೇಲೆ ಆ ಟೈಮಲ್ಲಿ ಒಂದಿಷ್ಟು ದೊಡ್ಡವರು ನಮ್ಮ ಯಾರಿದ್ದಾರೆ ಇವರೆಲ್ಲರದ್ದು ಸಪೋರ್ಟ್ ಖಂಡಿತ ಬೇಕು, ನಾವು ಬಯಸ್ತೀವಿ. ಆ್ಯಂಡ್ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿಲ್ಲ ಅಂತಲ್ಲ. ಸೆಲೆಬ್ರಿಟಿ ಶೋ ಮಾಡಿದ್ರೆ ತುಂಬ ಜನಕ್ಕೆ ಇನ್ವೈಟ್ ಮಾಡಿದ್ದೀವಿ. ಅದು ನ್ಯೂ ಇಯರ್ ಟೈಮ್ ಇತ್ತು, ಬರೋಕ್ಕಾಗಿಲ್ಲ. ಬಂದಿದ್ದು ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವ್ರು ಬಂದಿದ್ದರು, ಮತ್ತು ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜನ ಬಂದಿದ್ದರು. ನೋಡಿದವರೆಲ್ಲ ತುಂಬ ಪಾಸಿಟಿವ್ ಆಗಿ ಹೇಳಿದ್ರು, ಅಷ್ಟು ಹೇಳಿದ್ರು. ಅಷ್ಟಾದಮೇಲೆ ಅವರು ಇನ್ನೊಂದಿಷ್ಟು ಜನಕ್ಕೆ ಹೇಳಿದ್ರಂತೆ, ಇಲ್ಲ ಅವರು ಕೃಷ್ಣ ಅವ್ರು ಹೇಳಿದ್ರು ಚೆನ್ನಾಗಿದೆ ಸಿನಿಮಾ, ಕತೆ ತುಂಬ ಒಳ್ಳೆ ಅದ್ಭುತವಾಗಿದೆ ಅಂತ ಹೇಳಿದ್ರು ಅಂತ ಬೇರೆಯವರು ಹೇಳಿದ್ರು. ಕೆಲವರು ನಾನು ಪರ್ಸನಲಾಗಿ ಫೋನ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ವೀಕ್ ನೋಡ್ತೀನಿ ಅಂತಾರೆ. ಹಿಂಗಾಗಿದೆ. ಬಟ್ ಇನ್ನೂ ತುಂಬ ದೊಡ್ಡ ನಟರು ಅಂತ ಹೋದಾಗ ನಾನು ಬಯಸ್ತಾ ಇದ್ದೀನಿ ಅಂದರೆ, ಬರೋಕ್ಕಾಗಲಿಲ್ಲ ಅಂದರೆ ನಾನು ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇರ್ತೀನಿ, ಅವ್ರದ್ದು ಟ್ವೀಟ್ಗಳನ್ನ ಗಮನಿಸ್ತಾ ಇರ್ತೀನಿ. ಟ್ವೀಟ್ಗಳಲ್ಲಿ ಏನಿರುತ್ತೆ, ಆಲ್ ದ ಬೆಸ್ಟು ರಾಜಾ ಸಾಬ್ ಅಂತ ಇರುತ್ತೆ. ಅಂದರೆ ನಾನು ಹೇಳ್ತಾ ಇರೋದು, ಒಂದು ದೊಡ್ಡ ಸಿನಿಮಾಗೆ ನೀವು ಈ ಭಾಷೆಯಲ್ಲಿ ನೀವು ಇದ್ದಾಗ ಇನ್ನೊಂದು ಭಾಷೆಯವರು ಅಂದರೆ ಇದ್ರದ್ದು ಅವ್ರಿಗಷ್ಟೇ ಆಲ್ ದ ಬೆಸ್ಟ್ ಇರುತ್ತೆ, ಅವ್ರಿಗಷ್ಟೇ ಇದಿರುತ್ತೆ. ಇಲ್ಲೊಂದಿಷ್ಟು ಸಣ್ಣ ಸಿನಿಮಾ ಅನ್ನೋದಕ್ಕೆ ಹೆಸರು ಬಂದಿದ್ದಾಗ ಇದು ಒಂದೇ ಒಂದು ಟ್ವೀಟ್ ಕೂಡ ನೀವು ಬರೋಕ್ಕಾಗಲಿಲ್ಲ ಅಂದರೂ ಪಾಸಿಟಿವ್ ರೆಸ್ಪಾನ್ಸ್ ಇದ್ದಾಗ ಒಂದು ವಿಶಸ್ ಇರ್ಬೋದಲ್ಲ, ಸಿನಿಮಾ ವಿಶಸ್ ಇರ್ಬೋದಲ್ಲ. ನಾನು ಅದನ್ನಂತೂ ಹಾನೆಸ್ಟ್ಲಿ ಗಮನಿಸ್ತಾ ಇದ್ದೀನಿ ಎಲ್ಲರದು. ಓಕೆ, ಯಾವ್ಯಾವುದು ಅಂತ ಈಗ ಗೊತ್ತಾಗಿರುತ್ತೆ ನಿಮಗೆ, 3 ದಿನದಿಂದ ಏನೇನು ಆಗ್ತಾ ಇದೆ ಅಂದ್ಬಿಟ್ಟು ಅದನ್ನ ಎಲ್ಲರದ್ದು ನೋಡ್ತಾ ಇದ್ದೀನಿ. ಎಲ್ಲ ಟ್ವೀಟ್ಗಳು ಎಲ್ಲರದ್ದು ಇದಕ್ಕೆ ಬೇರೆ ಭಾಷೆಯ ಸಿನಿಮಾಗಳಿಗೆ, ತಮಿಳಿಂದ ಬರ್ತಾ ಇರೋ ಸಿನಿಮಾಗಳು ವಿಷ್ ಇದೆ, ದೊಡ್ಡ ಸಿನಿಮಾ. ಎರಡನೇದು ತೆಲುಗುನಿಂದ ಬಂದ ರಾಜಾ ಸಾಬ್ ವಿಷ್ ಇದೆ. ಕನ್ನಡದಲ್ಲಿ ಒಂಚೂರು ಮೇಲಕ್ಕೆ ಬರ್ತಾ ಇರೋ ಈ ಸಿನಿಮಾಗೆ ಒಂದೇ ಒಂದು ವಿಷ್ ಇಲ್ಲ. ಅಟ್ಲೀಸ್ಟ್ ಬರೋಕ್ಕಾಗಲಿಲ್ಲ ಅಂದರೂ ವಿಷಯ ತಲುಪಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಈ ಥರದ್ದು ಒಂದು ಸಿನಿಮಾ ಬಂದಿದೆ, ತೀರ್ಥರೂಪ ತಂದೆಯವರಿಗೆ ಅನ್ನೋದು ಒಂದು ಸಿನಿಮಾ ಬಂದಿದೆ ಅಂತ ತಲುಪಿರುತ್ತೆ. ಬಟ್ ಚೆನ್ನಾಗಿದೆ ಅಂತ ಒಂದು ದೊಡ್ಡ ಯಾವಾಗಲೂ ಪ್ರಶ್ನೆ ಆಗೋದೇನೆ ಅಂತಂದ್ರೆ, ನಾವು ಹಂಗಾರೆ ಎಲ್ಲಿದ್ದೀವಿ ಗುರು, ತಲುಪದೇ ಇರೋದಕ್ಕೆ ನಾವು ಎಲ್ಲಿದ್ದೀವಿ? ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವಾರ ಯಾವ ಪಿಕ್ಚರ್ ಬರುತ್ತೆ ಅಂತ ಎಲ್ಲ ಸ್ಟಾರ್ಗಳಿಗೂ, ಎಲ್ಲ ಡೈರೆಕ್ಟರ್ಗಳಿಗೂ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕೆ ಅವರು ಅಪ್ಡೇಟ್ ತಿಳ್ಕೊಳ್ಳಲ್ವ ಸಿನಿಮಾದು? ಅವ್ರು ಮಾಡೋದಷ್ಟೇ ಗೊತ್ತಿರುತ್ತೆ ಅವ್ರಿಗೆ, ಸುತ್ತಲೂ ಏನಾಗುತ್ತೆ ಅಂತ ಏನೋ ಗೊತ್ತೇ ಇರಲ್ವಾ? ನನಗೆ ಇದೊಂದು ಮಾತ್ರ ಸಿಟ್ಟು ಬರುತ್ತೆ ನಿಜವಾಗ್ಲೂ. ಸುಳ್ಳು ಅದು. ಅಂದರೆ ನಿಮಗೆ ಮನ್ಸಿದ್ರೆ ಹೇಳಿ, ಆಯಿತು ಬಿಟ್ಬಿಡಿ, ಕೇಳೋದೇ ಬೇಡ, ಬಿಟ್ಬಿಡ್ರಿ. ನಾನು ಎಷ್ಟೊಂದು ಸಲ ಹೇಳ್ತೀನಿ, ಕೇಳ್ರಿ, ಯಾರನ್ನು ಕೇಳಬೇಡಿ, ಬಿಟ್ಬಿಡಿ, ಆಯಿತು ಸಿನಿಮಾ ಚೆನ್ನಾಗಿದ್ರೆ ತೊಗೊಂಡೋಗುತ್ತೆ ಅಂತ. ಆದರೆ ಇವತ್ತಿನ ಪರಿಸ್ಥಿತಿಗೆ ಆ ಥರದ್ದೊಂದು ಪುಷ್ ಬೇಕಿದೆ. ಅದಕ್ಕೋಸ್ಕರ ರಿಕ್ವೆಸ್ಟ್ ಅಷ್ಟೇ. ಇಲ್ಲಾಂದರೆ ಯಾರು ಡಿಪೆಂಡ್ ಆಗಬೇಕಾಗಿಲ್ಲ, ಕೇಳಬೇಕಾಗೂ ಇಲ್ಲ. ಯಾಕೆ ಅಂದರೆ ನನಗನ್ಸಿದ್ದು, ನನಗೆ ಯಾವತ್ತೂ ಇಲ್ಲಿವರೆಗೂ ಇದ್ರ ಮೇಲೆ ಇದಿರಲಿಲ್ಲ. ಒಂದು ಇಲ್ಲ ಅವರೇನೋ ಇರ್ತಾರೆ, ಬ್ಯುಸಿ ಇರ್ತಾರೆ, ಇಲ್ಲ ಏನೋ ಇದು ಅನಿಸುತ್ತೆ, ಇಲ್ಲ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋದಿತ್ತು. ಬಟ್ ಈ ರೀತಿ ಒಂದು ಅಂದರೆ ಥಿಯೇಟ್ರಲ್ಲಿ ಜನ ಆ ರೆಸ್ಪಾನ್ಸ್ ನೋಡಿದಾಗ ಅಟ್ಲೀಸ್ಟ್ ಈ ಸಿನಿಮಾ ನಾನು ಉಳಿಸ್ಕೋಬೇಕು ಅನ್ನೋದೊಂದು ಸಂಕಟ ಇದೆ ಒಳಗಡೆ. ಹೌದೌದು. ಯಾಕೆಂದರೆ ಹೊಂದಿಸಿಗೆ ಏನಾಯಿತು ಮತ್ತಿಲ್ಲ ಆಗಬಾರ್ದು, ಜನ ಇದು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಾವು ಸುಮಾರು ವರ್ಷಗಳಿಂದ ಈ ಸಿನಿಮಾಗಳು ನೋಡಿ 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 ಸಿನಿಮಾ ಇಂಡಸ್ಟ್ರಿ ಇದು ಕೆಲವೊಂದಕ್ಕೆ ನಮಗೆ ಸುಮ್ಮನೆ ಅಳು ಬರಲ್ಲ, ಕೆಲವೊಂದು ಸುಮ್ಮನೆ ನಗುನೂ ಬರಲ್ಲ. ಅಂದರೆ ಆರ್ಗ್ಯಾನಿಕ್ ಆಗಿ ಬರೋದು ತುಂಬ ಕಷ್ಟ ನಮ್ಮಗಳಿಗೆ ವಿಶೇಷವಾಗಿ. ನಿನ್ನೆ ನನಗೆ ಅನಿಸಿದ್ದು, ನನಗೆ ಗಂಟ್ಲು ಉಬ್ಬುತ್ತಾ ಇದೆ, ಎದೆ ಭಾರ ಆಗ್ತಾ ಇದೆ, ಅಳು ಬರ್ತಾ ಇದೆ. ಆರ್ಗ್ಯಾನಿಕಲಿ ನನ್ನಿಂದ ಆ ಸ್ಕ್ರೀನು, ಆ ಪಾತ್ರಗಳು, ಆ ಸೌಂಡು ನನ್ನಲ್ಲಿ ಆ ಭಾವೋದ್ವೇಗನ ಉಂಟು ಮಾಡ್ತಾ ಇದೆ ಅಂತಂದರೆ ಅದಕ್ಕಿರೋ ಶಕ್ತಿ ಅದು. ಸರಿ, ನನಗೆ ಮಾತ್ರ ಹಿಂಗಾಗ್ತಾ ಇದೆ ಅಂತ ಸುತ್ತಮುತ್ತ ನೋಡಿದ್ರೆ ಎಲ್ಲರಿಗೂ ಅದೇ ಫೀಲಿಂಗು. ಸೊ ಇಂಥದ್ದೊಂದು ಈ ಸಿನಿಮಾ ರಿಸಲ್ಟ್ ಈಸ್ ನಥಿಂಗ್ ಬಟ್ ಇದೇನೆ. ಅದು ಮಾಡಿಸಿದೆ ತಾನೆ, ಅದೇ ಮ್ಯಾಜಿಕ್ ಅಲ್ವಾ? ಟೈಟಲ್ ರೋಲಿಂಗ್ ಕಾರ್ಡ್ ಹೋಗ್ತಾ ಇದೆ, ನನಗೆ ಇನ್ನೂ ಅಲ್ಲೇ ಕೂತ್ಕೋಬೇಕು ಅನ್ನಿಸ್ತಾ ಇದೆ, ಅದು ಕೇಳಬೇಕು ಅನ್ನಿಸ್ತಾ ಇದೆ, ಯಾರಾದ್ರೂ ಮಾತಾಡ್ಸಿ ಹತ್ತು ಬಿಡ್ಬೇಕು ಅನ್ನೋ ಅಷ್ಟು ಫೀಲ್ ಆಗ್ತಾ ಇದೆ. ಅಂದರೆ ಹೆಣ್ಮಕ್ಳಿಗಾಗಲಿ ಭಾವನೆಗಳು ಒಂದೇ ಅಲ್ವಾ ಎಲ್ಲರಿಗೂ? ಅಂದರೆ ಆ ಪರಿಸ್ಥಿತಿ, ಆ ಒಂದು ಸನ್ನಿವೇಶಗಳು, ಆ ರೀತಿಯಾದಂತಹ ಒಂದು ಕಥಾ ಅಂದ್ರೆ ಇರುವಂಥ ಇದು.
ನಾನು ಹೇಳೋದು ಈ ಥರದ್ದು ಅನ್ಸ್ದಾಗ ಆಬ್ವಿಯಸ್ಲಿ ನಾನು ಒಂದು 10-20 ಜನಕ್ಕೆ ಮಾತಾಡಿದ್ದೀನಿ ರಾತ್ರಿಯಿಂದ. ಬೆಳಗ್ಗೆ ನಂಗೆ ನಿದ್ದೆ ಬಂದಿಲ್ಲ, ಬೆಳಗ್ಗೆ ನಾನು ಸಿಕ್ಕಾಪಟ್ಟೆ ಬೇಗ ಎದ್ದು ಪೋಸ್ಟ್ ಮಾಡಿದ್ದೀನಿ ಬರೆದು. ಅಂದರೆ ಆ ಥರದ್ದು ಅನ್ನಿಸ್ದಾಗ ಹೇಳ್ಕೊಂಬಿಡ್ಬೇಕು. ಇದೇನೋ ಏನೋ ಸ್ನೇಹಿತರು ಅಥವಾ ಗೊತ್ತಿರೋ ಹಂಗಲ್ಲ ನಾನು ಹೇಳ್ತಾ ಇರೋದು. ಸಿನಿಮಾ ಚೆನ್ನಾಗಿದ್ದಕ್ಕೆ ಇಷ್ಟು ಮಾತಾಡ್ತೇನೆ, ಇಲ್ಲಾಂದ್ರೆ ನಾನು ಫೋನು ಮಾಡ್ತಾ ಇರಲಿಲ್ಲ, ನಾನು ಕರಿತಾನೆ ಇಲ್ಲ ನಿಮ್ಮನ್ನ. ನನಗೆ ಯಾಕೆ ಈ ಸಿನಿಮಾ ಹಿಂಗೆ ಆಗ್ತಾ ಇದೆ ಒಂದು ಪ್ರಶ್ನೆ. ಅದೇ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ಬಡ್ಕೋತಾ ಇದೀವಿ, ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತ. ವರ್ಷದ ಮೊದಲನೇ ಸಿನಿಮಾ ನನಗನ್ಸಿದ್ದು ವೈಯಕ್ತಿಕವಾಗಿ, ನನಗೆ ವರ್ಷದ ಮೊದಲನೇ ಸಿನಿಮಾ ನಾನು ನೋಡಿದ್ದು, ವರ್ಷದ ಮೊದಲನೇ ಸಿನಿಮಾ ನಾನು ರಿವ್ಯೂ ಮಾಡ್ತಿರೋದು, ಅಂದರೆ ನಾನು ಎಕ್ಸ್ಪ್ರೆಸ್ ಮಾಡಿದ್ದು. ಮತ್ತು ಇಡೀ ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸ್ ಇದು, ಗುಡ್ ಸೈನ್ ಇದು. ಫ್ಯಾಮಿಲಿ ಆಡಿಯನ್ಸ್ ಬರ್ತಿರೋದು ನೆನ್ನೆ ಥಿಯೇಟ್ರಲ್ಲಿ ನೋಡ್ಬಿಟ್ಟು ಭಾಳ ಖುಷಿ ಆಯ್ತು ನನಗೆ. ಓಕೆ, ಈ ಥರ ಜನ ಬರ್ತಿದಾರಲ್ವಾ, ಇನಿಷಿಯೇಟ್ ತೊಗೊಂಡು ಬಂದು ಅವರೇ ಟಿಕೆಟ್ ತೊಗೊಂಡು ಬರ್ತಿದಾರಲ್ವಾ, ಸೊ ಇದಕ್ಕೆ ಇನ್ನೊಂದು ಪುಷ್ ಬೇಕಲ್ವಾ ಅಂತ ಅನಿಸ್ತು. ಅದಕ್ಕೇ ನಾನು ನನ್ನ ಕೈಲಿ ಎಷ್ಟು ಸಾಧ್ಯನೋ ಮಾಡೋಣ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಕರೆದಿದ್ದು. ನನಗೆ ಒಂದು ಪ್ರಶ್ನೆ ಆಗಿರೋದು, ಒಂದಿಸಿ ಬರೀರಿ ಸಿನಿಮಾ ನೀವು ಅದನ್ನೆಲ್ಲ ನೋಡಿದ್ದೀರ, ಅದನ್ನೆಲ್ಲ ಫೇಸ್ ಮಾಡಿದ್ದೀರ. ಇಷ್ಟೆಲ್ಲ ಫೇಸ್ ಮಾಡಿದ್ರು ಓಕೆ, ಈ ಸಿನಿಮಾಗೆ ನೀವು ಎಷ್ಟು ಮಟ್ಟಿಗೆ ಜಾಗ್ರತೆ ವಹಿಸಿದ್ರಿ? ನೀವೊಂದು ಹೇಳ್ತಾ ಇದ್ರಿ ಎಷ್ಟು ತಲುಪಿಸಿದ್ರು ಸಾಕಾಗಲ್ಲ ಪ್ರಚಾರಕ್ಕೆ ಅಂತ. ಗೊತ್ತಿಲ್ಲ ನೀವು ಎಷ್ಟರ ಮಟ್ಟಿಗೆ ಪ್ರಚಾರ ತಲುಪಿಸಿದ್ರಿ ಅಥವಾ ನೀವು ಯಾವ ರೀತಿ ಇದನ್ನು ರಿಲೀಸ್ ಮಾಡೋಕ್ಕೆ ಹೊರಟಿದ್ರಿ. ಬಟ್ ಏನು ತಪ್ಪಾಯಿತು ಅಂತ ಅನಿಸುತ್ತೆ, ಅಥವಾ ಏನು ಸರಿ ಏನು ತಪ್ಪು ಏನು ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಅಂತ? ಇಲ್ಲ, ಪ್ರೆಸೆಂಟ್ ಅನ್ನಿಸ್ತಾ ಇರೋದು, ನಾನು ಈ ಸಿನಿಮಾ ಹಿಂಗೆ ವರ್ಕ್ ಆಗೋದು ಈಗ ಬೇಕಿರೋದು. ನನಗೂ ಈಗ 3 ದಿನದಿಂದ ಅನ್ನಿಸ್ತಾ ಇರೋದು, ಇದನ್ನು ಮತ್ತಿನ್ನೊಂದು ಹೊಂದಿಸಿ ಬರೆಯರಿ ಆಗಬಾರ್ದು ಅಂತ ನನಗೆ ಪರ್ಸ್ನಲ್ ಆಗಿ ಇದಾಗಿ. ಇಲ್ಲ ಅಂದರೆ ಆಗಬೇಕು, ಶೋಸ್ಗಳು ಬೇಕು. ನನಗೆ ವರ್ಕ್ ಆಗ್ತಿರ್ಲಿಲ್ಲ ಅಂದ್ರೆ 100% ನಾನು ಇವತ್ತು ನೀವು ಹೇಳ್ದಂಗೆ ನಾನು ಬಂದು ಕೂತು ಮಾತಾಡ್ತಿರ್ಲಿಲ್ಲ. ಇಲ್ಲ ಇದು ವರ್ಕ್ ಆಗಿಲ್ಲ, ಇದಿಲ್ಲ ಅಂತಂದರೆ ಅಂದರೆ ತುಂಬ ಆರ್ಗ್ಯಾನಿಕ್ ಆಗಿ ಕೆಲವು ಜನ ಮಾತಾಡ್ತಾ ಇದ್ದಾಗ ಗೊತ್ತಾಗುತ್ತಲ್ಲ ಅದು, ಇಲ್ಲ ಇಲ್ಲಿ ವರ್ಕ್ ಆಗ್ತಾ ಇದೆ. ಈಗ ನಾವು ಅವ್ರು ಕರೆಕ್ಟಾಗಿ ಪ್ರೊವೈಡ್ ಮಾಡಬೇಕು. ಅದಕ್ಕೆ ನಾನು ಈಗ ನಿಮ್ಮ ಮುಂದೆ ಬಂದು ಮಾತಾಡೋದಾಗಲಿ ಕೇಳ್ಕೊತಾ ಇರೋದಾಗಲಿ, ಯಾಕೆಂದರೆ ನನಗೀಗ ಇಂಡಸ್ಟ್ರಿ ಸಪೋರ್ಟ್ ಬೇಕು, ಮತ್ತು ಶೋಸ್ಗಳು ಬೇಕು. ಶೋಸ್ಗಳು ಒಂದಿಷ್ಟು ಒಳ್ಳೆ ಟೈಮಿಂಗ್ಸಲ್ಲಿ ಬೇಕು. ಹಂಗೆ ಬಂದರೆ ಈಗ ಒಂದು 2-3 ವೀಕಿಗೆ ಸಸ್ಟೈನ್ಗೆ ಇದಾಗುತ್ತೆ. ಯಾಕೆಂದರೆ ನಾನು ತಪ್ಪಿರೋದು ಅಂತ ಕ್ವಶನ್ಗೆ ಏನು ಹೇಳಿದೆ ಅಂತಂದರೆ, ಇನಿಷಿಯಲ್ ಆಗಿ ಪ್ರಮೋಷನ್, ನಾನು ಈಗಲೂ ಹೇಳ್ತೀನಿ, ಎಷ್ಟು ಪ್ರಮೋಷನ್ನು ಒಂದು ಹೊಸ ತಂಡಕ್ಕೆ ಇಂಥದ್ದು ಒಂದು ಟೈಟ್ಲ್ ರಿಜಿಸ್ಟರ್ ಆಗ್ಬೋದು, ಬಟ್ ಹೀರೋ ಹೊಸಬ್ರು ಇದ್ರ ಸಿನಿಮಾದಲ್ಲಿ. ಓಕೆ, ಹಂಗಿದ್ದಾಗ ಏನು ಅದು ವರ್ಕ್ ಆಗೋದು ಯಾವಾಗ? ಥಿಯೇಟ್ರಲ್ಲಿ ನೋಡಿದಾಗ ವರ್ಕ್ ಆಗುತ್ತೆ. ಥಿಯೇಟ್ರಲ್ಲಿ ನೋಡಿದಾಗ ಮೌತ್ ಪಬ್ಲಿಸಿಟಿ ನಾವು ನಂಬಿದೆ ಅದನ್ನು. ಓಕೆ, ಥಿಯೇಟ್ರಲ್ಲಿ ನೋಡಿದಾಗ ವರ್ಕ್ ಆಗುತ್ತೆ. ನಮ್ಗಿದ್ದಿದ್ದು ಓಕೆ, ನಮ್ಮ ಲಿಮಿಟೇಷನ್, ನಮ್ಮ ಬಡ್ಜೆಟಲ್ಲಿ ಸಿನಿಮಾಗೆ ಏನು ಬೇಕೋ ಅಷ್ಟನ್ನು ತುಂಬ ಅದೇನು ಬೇಕೋ ಅದೆಲ್ಲವನ್ನೂ ಕೊಟ್ಟಿದ್ದೀವಿ ಸಿನಿಮಾಗೆ. ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಗೂ ಅದೇನು ಬೇಕೋ ಕ್ವಾಲಿಟಿ, ಆ ವರ್ಕನ್ನು ಅದಕ್ಕೆ ಇದು ಮಾಡಿದ್ದೀವಿ. ಪ್ರಮೋಷನ್ ಅನ್ನೋದಕ್ಕೆ ಇದನ್ನು ಬಿಲೀವ್ ಮಾಡಿದ್ದೆ ನಾವು. ಇದನ್ನು ಇಲ್ಲ, ಇದು ಯಾವತ್ತೂ ಪ್ರಮೋಷನ್ ವರ್ಕ್ ಆಗುತ್ತೆ ಮೌತ್ ಪಬ್ಲಿಸಿಟಿಲಿ ಅಂದಾಗ, ಆ ಮೌತ್ ಪಬ್ಲಿಸಿಟಿಗೆ ಈಗ 4-5 ದಿನ ಆದ್ಮೇಲೆ ವರ್ಕ್ ಆಗ್ತಾ ಇದೆಯಲ್ಲ. ಈ ಮೌತ್ ಪಬ್ಲಿಸಿಟಿ ಈಗ ವರ್ಕ್ ಆಗ್ತಾ ಇರೋ ಟೈಮಲ್ಲಿ ನಂಗೆ ಎಲ್ಲರದ್ದು ಸಪೋರ್ಟ್ ಬೇಕು, ಮೀಡಿಯಾ ಸಪೋರ್ಟ್ ಬೇಕು, ಆ್ಯಂಡ್ ಯಾರು ನಮ್ಮ ನಟರುಗಳದ್ದು ಸಪೋರ್ಟ್ ಬೇಕು, ಹಿರಿಯರದ್ದು ಸಪೋರ್ಟ್ ಬೇಕು. ಆಡಿಯನ್ಸು ಕೂಡ ಹೌದು, ಆಡಿಯನ್ಸ್ ಕೇಳ್ಕೊತೀನಿ, ಶೋ ನಿಮ್ಮ ಮನೆ ಹತ್ರ ಇಲ್ಲ. ಸೊ ಒಂದು 5-6 ದಿನ ನಿಮ್ಗೆ ಅನಿಸಿದ್ರೆ ಪೋಸ್ಟ್ಪೋನ್ ಮಾಡ್ಕೋಬೇಡಿ. ಈಗ ಒಂದು 5-6 ದಿನ ಸ್ವಲ್ಪ ದೂರ ಇದ್ರೂ ಬಂದು ನೋಡಿ. ಅಟ್ಲೀಸ್ಟ್ ನಾನು ನಿಮ್ಮನ್ನು ಯಾವತ್ತೂ ಬ್ಲೇಮ್ ಮಾಡಲ್ಲ, ಕೇಳ್ಕೊಳ್ಳೋದು ಒಂದೇ, ಹೌದು ಶೋ ನಿಮ್ಮ ಟೈಮ್ಗೆ ಇಲ್ಲ, ಇರೋ ಟೈಮಲ್ಲಿ ಬಂದು ನೋಡೋದು ಪುಷ್ ಆದರೆ ಖಂಡಿತ ನೆಕ್ಸ್ಟ್ ವೀಕಲ್ಲಿ ಶೋ ಇನ್ಕ್ರೀಸ್ ಆಗುತ್ತೆ. ಸೊ ಈ ಸಿನಿಮಾಗಳು ಹಿಂಗೆ ವರ್ಕ್ ಆಗೋದು. ಈಗ ಬೇಕಾಗಿರೋದು ನನಗೆ ಲಿಟ್ರಲಿ ಸಪೋರ್ಟ್. ನಿಜವಾಗ್ಲೂ ಹೆಂಗಾಗ್ಬಿಟ್ಟೆ ಅಂದರೆ ಜನ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಿಜ ಹೇಳಿದ್ರು ನಂಬಲ್ಲ, ಎದೆ ಬಗು ತೋರಿಸಿದ್ರು ಇವತ್ತು ಇದೇನೋ ಮಾಡಿದಾನೆ ಆರ್ಟಿಫಿಷಿಯಲ್ ಅಂತಾರೆ. ಆ ಥರದ್ದು ಜನ ಆಗ್ಬಿಟ್ಟಿದ್ದಾರೆ. ಏನಕ್ಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಪ್ಲ್ಯಾಟ್ಫಾರ್ಮಲ್ಲಿ ಸುಮಾರು ನಾನು ಈ ಥರದ್ದು ವಿಡಿಯೋಗಳು ಮಾಡಾಕ್ದಾಗ ಸುಮಾರು ಜನ ರೇ ಸಿನಿಮಾ ಚೆನ್ನಾಗಿದ್ರೆ ಹೋಗ್ರಿ, ನೀವು ಯಾಕ್ರಿ ಬಡ್ಕತ್ತೀರಾ ಅಂತ. ಹೌದು, ನಾನು ಬಡ್ಕೊಳ್ಳಿಲ್ಲ ಅಂದ್ರೆ ಇದೂ ಗೊತ್ತಾಗಲ್ಲ ಸಮಯ. ಕರೆಕ್ಟ್, ಇದು ಗೊತ್ತಾಗಲ್ಲ. ಸಿನಿಮಾ ಚೆನ್ನಾಗಿದ್ರೆ ಓಡ್ತಾ ಆಯ್ತು, ಸಿನಿಮಾ ಚೆನ್ನಾಗಿ ಕಮೆಂಟ್ ಆಗ್ತಿರೋ ಬಂದು ನೋಡಿ ಪಿಕ್ಚರ್ ನೋಡಿ. ನಾನು ಸುಮ್ಮನೆ ಬಾಯ್ ಬಡ್ಕೊಂಡು ನನಗೇನು ಹುಚ್ಚ. ನನಗೆ ಈ ಕೆಲವೊಂದು ಕಮೆಂಟ್ಸು ಇದನ್ನೆಲ್ಲ ನೋಡಿದಾಗ ಅದೇ ಇದು ಈ ಥರ ಫೀಲ್ ಆಗ್ತಾ ಇದೆ. ಅಂದರೆ ಆ ಥರದೊಂದು ಆಗ್ಬಿಟ್ಟಿದೆ ಅನ್ಸುತ್ತೆ. ಅದೂ ನಿಜನೇ. ಅಂದರೆ ವಿಶ್ವಾಸ ಕಳ್ಕೊಳ್ಳೋ ಥರದ್ದು ಒಂದಷ್ಟು ಹೇಳಿ ಆಗ್ಬಿಟ್ಟಿದೆ. ಬಟ್ ನಿಜವಾಗ್ಲೂ ಹಿಂಗಿದೆ ಅಂತ ಅಂದಾಗ ಯಾಕೆ ಅದು ತಾಗ್ತಾ ಇಲ್ಲ ಅನ್ನೋ ಪ್ರಶ್ನೆನೂ ಆಗುತ್ತೆ. ಬಟ್ ನನಗೆ ಈ ಸಿನಿಮಾ ವಿಚಾರಕ್ಕೆ ಬಂತು ಅಂದಾಗ ಎಷ್ಟು ಆರ್ಗ್ಯಾನಿಕ್ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೆ. ಈ ಸಿನಿಮಾ ಆರ್ಗ್ಯಾನಿಕ್ ಫುಡ್ ಇದು, ಎಸ್ಪೆಷಲಿ ಈ ಸಿನಿಮಾ ಆರ್ಗ್ಯಾನಿಕ್ ಫುಡ್ಡು. ನಾನು ಪ್ರತಿಯೊಂದು ವಿಷಯನೂ ನಾನು ಹೇಳೋ ಥರದ್ದಾದರೆ, ಇದು ಸಾಹಿತ್ಯ, ಸಂಗೀತ, ಸಿನಿಮಾಟೋಗ್ರಫಿ, ಪಾತ್ರಗಳು, ಡಿಸೈನು, ಆ ಒಂದು ಎಳೆ, ಇದು ಮೇ ಬಿ ನಮ್ಮ ಒಂದು ಜನ್ರೇಷನ್ಗೆ ಇದು ತುಂಬ ನೀಟಾಗಿ ತುಂಬ ಹತ್ತಿರಕ್ಕೆ ತಗೊಂಡೋಗುವಂಥ ಒಂದು ಕಂಟೆಂಟು. ಅದೊಂದು ವಿಡಿಯೋ, ಅದರ ಸುತ್ತಾಗುವಂಥ ಪರಿಣಾಮ, ಅದೊಂದು ಪತ್ರಿಕೆ, ಅಲ್ಲಿಂದ ಆಚೆಗೆ ಇದೊಂದು ಲೈನ್ ಇಟ್ಕೊಂಡಿರ್ಬೋದು. ಬಟ್ ನೀವು ಹೇಳಿರೋ ವಿಷಯ ಇವತ್ತಿಗೆ ಸಾಮಾಜಿಕವಾಗಿ ನಾವೆಲ್ಲ ಹೆದರಿಸ್ತಾ ಇರೋವಂಥ ಒಂದು ಪರಿಸ್ಥಿತಿ, ತುಂಬ ದೊಡ್ಡ ಮಟ್ಟದಲ್ಲಿ ಹೆದರಿಸ್ತಾ ಇರೋವಂಥ ಒಂದು ಪರಿಸ್ಥಿತಿ ಇವತ್ತಿಗೆ. ಇದ್ರ ಜೊತೆಗೆ ಒಂದು ಸಂಭಾಷಣೆ ನನಗೆ ತುಂಬ ಇಷ್ಟ ಆಯ್ತು. ಅಂದರೆ ನಾವು ಈ ಸಮಾಜನ ಹೆಂಗೆ ನಾವು ಕಣ್ ತಕ್ಕೊಂಡು ಕಿವಿ ಮುಚ್ಕೊಂಡೇ ಬದುಕ್ಬಿಡ್ಬೇಕು ಅನ್ನೋ ಒಂದು ಡೈಲಾಗು.
ಆ್ಯಂಡ್ ಕೊನೆಗೆ ಸಿತಾರ ಅವ್ರು ಒಂದು ಡೈಲಾಗ್ ಹೊಡಿತಾರಲ್ಲ, ನನಗೆ ಅದು ಸಮ್ಮಪ್, ಇಡೀ ಸಿನಿಮಾದ ನಿಮ್ಮ ಸಮ್ಮಪ್ ಭಾಳ ಇಷ್ಟ ಆಯಿತು. ಏನು ಅಪ್ಪ ಮಾಡಿದ್ದು ತಪ್ಪಿಗೆ ಮಗಳು ಹೊಣೆ ಆಗ್ತಾಳ, ಅಥವಾ ಮಗಳು ಮಾಡಿದ್ದು ತಪ್ಪಿಗೆ ಅಪ್ಪ ಹೊಣೆ ಆಗ್ತಾಳ, ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇಡೀ ಸಿನಿಮಾನ ಅದೊಂದು ಡೈಲಾಗು ಹಿಂಗೆ ಬಂದು ಹೊಡಿತು ನಂಗೆ. ಅಲ್ಲಿ ನಾನು ಚಪ್ಪಾಳೆ ತಟ್ಟೆ ಲಿಟರಲ್ಲಿ ಅಂದರೆ ವಾವ್ ಅಂತ ಅನ್ನಿಸ್ತು. ಆ್ಯಂಡ್ ರೈಟಿಂಗ್ ಭಾಳ ಚೆನ್ನಾಗಿದೆ ಸಿನಿಮಾಗೆ, ಅಭಿನಂದನೆಗಳು ನಿಮಗೆ. ಪ್ರಶಾಂತ್ ರಾಜಪ್ಪ ನಿಮ್ಮ ಒಂದು ಆ ಕಾಂಬಿನೇಷನ್ನು, ಈ ಪದ ಬಳಕೆ ಅಂದರೆ ನಾನು ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಆಗಿ ಡೈಲಾಗ್ ಹೊಡಿಬೇಕು, ನಾನು ಹಿಂಗೆ ಹೇಳ್ಬೇಕು ಆ ಥರದ್ದು ಯಾವುದೂ ಇಲ್ಲ. ತುಂಬ ಕಲೋಕಿಯಲ್ ಆಗಿ ಹೇಳ್ತಾ ಇದ್ದೀರಾ, ಅದ್ರಲ್ಲಿ ಪಟ್ ಅಂತ ಹೊಡಿತೀರಾ. ಅದು ಹೆಂಗೆ ಆಯಿತು ಅಂತ? ಇಲ್ಲ, ಪ್ರಶಾಂತ್ ಸರ್ದು ನಂದು ಅಂದರೆ ನನಗೆ ಆದಿಲಕ್ಷ್ಮಿ ಪುರಾಣದಿಂದ ಪರಿಚಯ. ಅವರು ನಮ್ಮ ಹೊಂದಿಸಿ ಬರೆಯಿರಿ ಟೈಮಿಂದಲೂ ಪ್ರಶಾಂತ್ ಸರ್ ಮತ್ತು ಮಾಸ್ತಿ ಸರ್ ಇದ್ರು ಹೊಂದಿಸಿಗೆ. ನಾವು 3 ಜನದ ಕೊಲಾಬ್ರೇಷನಲ್ಲಿ, ಅಂದರೆ ಪ್ರಶಾಂತ್ ಸರ್ ಮಾಸ್ತಿ ಸರ್ವೇ ಅವರಿಬ್ರಿಗೂ ಒಂದು ಮ್ಯೂಚುವಲಿ ಒಂದು ರೆಸ್ಪೆಕ್ಟ್ ಇತ್ತು. ಅವರಿಬ್ರು ನಾನು ಒಂದು ಸಿನಿಮಾಕ್ಕೆ ಕೂಡಿಸ್ಕೋಬೇಕು ಅಂತಿತ್ತು, ಹಾಗಾಗಿ ಹೊಂದಿಸಿ ಬರೆಯಿರಾಯಿತು. ಈಗ ಪ್ರಶಾಂತ್ ಸರ್, ಈಗ ಮಾಸ್ತಿ ಸರ್ ಬೇರೆ ಸಿನಿಮಾಗಳಲ್ಲಿ ಇದ್ದಿದ್ರು, ಈ ಸಿನಿಮಾಗೆ ಪ್ರಶಾಂತ್ ಸರ್ ಜೊತೆ ಕೂತಾಗ ಒಂದು ಜರ್ನಿಲಿ ಈ ಥರದ್ದು ಹೋದಾಗ ನಮ್ಮಿಬ್ರದ್ದು ಅಂದರೆ ತುಂಬ ಮ್ಯೂಚುವಲ್ ಇದಾಗಿ ವರ್ಕ್ ಆಗುತ್ತೆ. ಅಂದರೆ ಈಗ ಅವ್ರ ಬರವಣಿಗೆ ನಾನು ಯಾವತ್ತೂ ಫ್ಯಾನ್. ಅವರಲ್ಲಿರುವಂಥ ಒಂದು ಸೆನ್ಸ್ ಇರ್ಬೋದು, ಹ್ಯೂಮರ್ ಇರ್ಬೋದು. ಆಮೇಲೆ ಅವರೇ ಹೇಳ್ತಾ ಇರ್ತಾರೆ, ಸರ್ ಇದೇ ಸಿನಿಮಾದಲ್ಲಿ ನಾನು ಇಷ್ಟೊಂದು ಎಮೋಷನ್ ಇದು ಮಾಡಿರೋದು ಅಂದ್ಬಿಟ್ಟು. ಅಂದರೆ ಒಂದಿಷ್ಟು ಅವ್ರಿಗೆ ಅಂದರೆ ನನ್ನ ಒಂದು ಅಭಿರುಚಿ ಏನು ಅಂತ ಅವ್ರಿಗೆ ಗೊತ್ತಿರ್ತದೆ, ಮತ್ತು ಅವರು ಏನು ಶಕ್ತಿ ಇದೆ ಅನ್ನೋದು ಗೊತ್ತಿರ್ತದೆ. ಇಟ್ಸ್ ಮ್ಯೂಚುವಲಿ ವರ್ಕ್ ಆಗಿದೆ. ಪ್ರಶಾಂತ್ ಸರ್ದು ಡೈಲಾಗ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಪ್ರಶಾಂತ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಖುಷಿ ಇದೆ. ಇನ್ನು ಡೈಲಾಗ್ ವಿಚಾರಗಳು ವರ್ಕ್ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಇಡೀ ಸಿನಿಮಾದಲ್ಲಿ ಸಂಭಾಷಣೆ ವಿಚಾರಕ್ಕೆ ತುಂಬ ಕಡೆ ಹಾಂಟ್ ಮಾಡ್ತೀರಾ, ಅದು ಒಂದು. ಮತ್ತೆ ನನಗೆ ರವೀಂದ್ರ ವಿಜಯ್ ಅವರ ಪಾತ್ರ ಕುವೆಂಪು ಥರ ಕಾಣಿಸಿದ್ರೆ, ರಾಜೇಶ್ ನಟರಂಗ ಅವರ ಪಾತ್ರ ತೇಜಸ್ವಿ ಥರ ಕಾಣಿಸೋಕೆ ಶುರುವಾಯಿತು. ಅಂದರೆ ನೀವು ಮೂಡಿಗೆರೆಯಲ್ಲಿ ಶೂಟ್ ಮಾಡಿದ್ದೀರಾ, ಮೂಡಿಗೆರೆ ಮೆನ್ಷನ್ ಮಾಡಿದ್ದೀರಾ ಅಂತಲ್ಲ, ಒಂದಷ್ಟು ಸಜೆಷನ್ ಶಾರ್ಟ್ಸಲ್ಲಿ ಅವರಿಬ್ಬರು ಕಾಣಿಸ್ಕೋತಾರೆ, ಕುವೆಂಪು ಅವರು ತೇಜಸ್ವಿ ಅಂತಲ್ಲ. ಅಥವಾ ಆ ಕಾರಣಕ್ಕಲ್ಲ ನಾನು ಹೇಳ್ತಾ ಇರೋದು, ಅಂದರೆ ಆ ಲೇಯರ್ಗಳು ಹಂಗೆ ಕಾಣಿಸ್ತಾ ಇದೆ. ಡಿ ವಿ ಜಿ ಅವ್ರನ್ನ ತರ್ತೀರಾ, ಅಲ್ಲೆಲ್ಲೋ ಮಣಿಪುರದಲ್ಲಿ ಡಿ ವಿ ಜಿ ಅವ್ರನ್ನ ಓಪನ್ ಮಾಡ್ತೀರಾ, ಎಷ್ಟು ಅರ್ಥ ಮತ್ತು ಅದು ಆಪ್ಯಾಯಮಾನವಾಗಿದೆ ನಮಗೆ, ಮತ್ತು ಜೊತೆಗೆ ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಬದುಕನ್ನು ಬೆಸ್ತಿದೆ ಅನ್ನೋದು. ಈ ಥರನೂ ಸಿನಿಮಾ ಮಾಡ್ಬೋದಾ ಅನ್ನೋ ಒಂದು ಅನಿಸುತ್ತೆ ನನಗೆ. ಯೂಶಲಿ ಕಮರ್ಷಿಯಲ್ ಲೇಯರ್ಗಳು ಇದೆಲ್ಲ ತೊಗೊಂಡೋಂಥ ಸಂದರ್ಭದಲ್ಲಿ ನಮ್ಮದೇ ಆಸ್ತಿ ಅದೆಲ್ಲ, ನಮಗೋಸ್ಕರನೇ ಬರೆದಿರೋಂಥರ, ನಮಗೆ ಅಂತ ಬಿಟ್ಟೋಗಿರೋಂಥ ಒಂದಷ್ಟು ಇದಿದೆ ಅವ್ರ ಆಶಯಗಳು, ಆದರ್ಶಗಳು, ಅಥವಾ ಅವರ ಬದುಕಿನ ಶೈಲಿಗಳು. ಸೊ ಅದನ್ನ ಇಟ್ಕೊಂಡು ಸಿನಿಮಾ ಮಾಡೋವಂಥದ್ದು ಹೇಗಾಯಿತು ಅಂತ ನನಗೆ ಇದೊಂದು ಪ್ರಶ್ನೆ ನಾನು ಕೇಳಬೇಕಿತ್ತು. ಒಂದು ಕಡೆ ತೇಜಸ್ವಿ ಲೇಯರ್ ಓಡುತ್ತೆ, ಒಂದು ಕಡೆ ಕುವೆಂಪು ಲೇಯರ್ ಹೋಗುತ್ತೆ, ಇನ್ನೊಂದು ಕಡೆ ಸಾಮಾಜಿಕವಾಗಿ ನಾವು ಇವತ್ತಿಗೆ ಎದುರಿಸ್ತಾ ಇರೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಹೇಗಾಯಿತು ಇದು ಅಂತ? ಇಲ್ಲ, ನನಗೆ ಈ ಸಿನಿಮಾದಲ್ಲಿ ಎಸ್ಪೆಷಲಿ ದ ಲಾಸ್ಟ್ ಲೈನ್ ಬಳಸಿದೀವಲ್ಲ, ಇರುವ ಭಾಗ್ಯವನ್ನೇನದು ಬಾರದೆಂಬುದು ಬಿಡು ಹರುಷಕ್ಕಿದೆ ದಾರಿ. ಈ ಕತೆ ಆದಮೇಲೆ ನನಗೆ ಆಮೇಲೆ ಯಾವಾಗಲೂ ನಾವು KSRTC ಬಸ್ಸಲ್ಲಿ ಡ್ರೈವರ್ ಹಿಂಭಾಗ ಆ ಲೈನ್ ಇದ್ದೇ ಇತ್ತು. ಹೌದು, ಆ ಲೈನ್ ಇದ್ರದಲ್ಲಿ. ಆಮೇಲೆ ಆ ಲೈನು ಮತ್ತು ಈ ಸಿನಿಮಾದ ಪ್ಲಾಟ್ಗೆ ತುಂಬ ಆಪ್ಟ್ ಅನ್ನಿಸ್ತು. ಅದೆಲ್ಲೂ ಹೇರಿಕೆ ಆಗಬಾರ್ದು, ಅದೊಂದು ಮಾತ್ರ ಜಾಗರೂಕವಾಗಿ ಸಿನಿಮಾದಲ್ಲಿ ಬಳಸಿದ್ದು. ಅಂದರೆ ಇದಿರಲಿ, ಇದು ಸಿನಿಮಾ ಆಪ್ಟ್ ಇದೆ ಅಂತ ಅಂದ್ಬಿಟ್ಟು. ಅಂದರೆ ನಾನೆಲ್ಲೂ ಅದು ಅಂದರೆ ಪರ್ಪಸ್ಫುಲಿ ಬಳಸ್ತಾನೆ. ಈಗ ಸುಮ್ಮನೆ ನೀವು ಹೇಳಿದ್ರಿ ಎಲ್ಲೋ ನಾವು ಬ್ಯಾಕಲ್ಲಿ ಕುವೆಂಪು ಅವ್ರನ್ನ ಫೋಟೋ ತೋರಿಸಿದ್ರೆ ಅದು ನನ್ನ ಇದು ಇಲ್ಲ, ಇರಬೇಕು ಗೊತ್ತಾಗದೆ ಯಾವಾಗ, ಅದು ನನ್ನ ಆಸಕ್ತಿ, ಅದು ಇಲ್ಲ ಬ್ಯಾಕಲ್ಲಿ ಅವ್ರದೇ ಫೋಟೋ ಇರಬೇಕು. ಒಂದಿಷ್ಟು ವಿಚಾರಗಳು ಏನು ಅಂತಂದರೆ ಅದು ನನ್ನ ಅಭಿರುಚಿ, ನನ್ನ ಕನ್ನಡದ ಈ ಮಣ್ಣಿನ ಒಂದಿಷ್ಟು ವ್ಯಕ್ತಿಗಳು ಹಾಗೆ ಉಳಿಬೇಕು ಅನ್ನೋದು, ಒಂದಷ್ಟೇ ಫ್ರೇಮಲ್ಲಿ ಕಾಣಬೇಕು ಅನ್ನೋದು. ಯಾಕಂದರೆ ಕತೆ ಅಲ್ಲಿದ್ದಾಗ, ಆ ಭಾಗದಲ್ಲಿದ್ದಾಗ ಅದೇ ಇರಬೇಕು ಅನ್ನೋದು ಆಶೆ ಇರುತ್ತೆ. ಬಟ್ ಅದೆಲ್ಲೂ ಕತೆಗೆ ಕುವೆಂಪು ಅವ್ರದ್ದಾಗಲಿ ಮತ್ತು ನೀವು ಅನುಭವಿಸಿ ಅಂದರೆ ಹಂಗೆ ಅನ್ನಿಸ್ತು ಅಂತ ಹೇಳ್ತಾ ಇರೋದಕ್ಕೆ ನನಗೆ ಥ್ಯಾಂಕ್ ಯು. ಯಾಕೆ ಅಂತಂದರೆ DVG ಮಾತ್ರ ನಾನು ಅಂದ್ಕೊಂಡು ಬಳಸಿದ್ದು ಕತೆಗೆ ಪೂರ್ವಕವಾಗಿದ್ದರಿಂದ. ಮತ್ತು ಕುವೆಂಪು ಅವ್ರದ್ದು ಈಗ ನೀವು ಹೇಳಿದ್ಮೇಲೆ ಅನ್ನಿಸ್ತು, ಹೌದಲ್ವಾ, ಮೈಸೂರಲ್ಲಿ ಕುವೆಂಪು ಅವರು ಕೂಡ ಏನು ಪ್ರೊಫೆಸರ್ ಇದ್ರು, ಅವ್ರದ್ದೊಂದು ಬದುಕಿತ್ತು, ಅದಕ್ಕೆ ನೀವು ಕಂಪೇರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ ಖುಷಿ ಆಯಿತು. ಆಮೇಲೆ ತೇಜಸ್ವಿ ಅವ್ರದ್ದು, ಹೌದು, ನನಗೇನಂತಂದರೆ ತೇಜಸ್ವಿ ಅವ್ರದ್ದು ಪಾತ್ರದಲ್ಲಿ ಗೊತ್ತಿಲ್ಲ, ಸಬ್ ಲೇಯರಲ್ಲಿ ಎಲ್ಲೋ ನನ್ನೊಳಗಡೆ ಒಂದಿಷ್ಟು ಕ್ಯಾರೆಕ್ಟರ್ ಬರ್ತಾ ಇರ್ತದೆ. ಈಗ ಒಂದು ಹೊಂದಿಸಿ ಬರಲಿ ಒಂದಂತ ರಂಜಿತ್ ಇರ್ಬೋದು, ಅದ್ರದ್ದು ಅದನ್ನು ತುಂಬ ತೇಜಸ್ವಿ ಅವ್ರ ಪಾತ್ರಕ್ಕೆ ಇದು ಮಾಡಿದ್ರು. ಯಾಕಂದ್ರೆ ಇದರಲ್ಲಿ ನಟರಂಗ ಸರ್ದು ಹಂಗೆ ಅನ್ನಿಸ್ತಾರೆ, ಅದು ರಾಜೇಶ್ ನಟರಂಗ ಸರ್ದು. ನನಗೆ ಆ್ಯಕ್ಚುಲಿ ಸಿನಿಮಾ ಮುಗಿದು ಎಲ್ಲ ಆದಮೇಲೆ ಅನ್ನಿಸ್ತಿತ್ತು ಇದೊಂದು ಸ್ವಲ್ಪ ಸೀನಿಯರ್ ರಂಜಿತ್ ಥರ ಅನ್ನಿಸ್ತಾರೆ. ಒಂದಿಷ್ಟು ನನ್ನೊಳಗೆ ಅದು ಮೊದಲು ಹೇಳಿದೆ, ಅವೆಲ್ಲ ಏನೋ ಅಂದರೆ ಪರ್ಪಸ್ಫುಲಿ ಬಂದಿರೋದಲ್ಲ, ಗೊತ್ತಿಲ್ಲ, ಬಹುಶಃ ನನ್ನ ಒಂದು ಇಲ್ಲಿವರೆಗೂ ಬಂದಂಥ ಬದುಕಿನ ಅನುಭವಗಳಿರ್ಬೋದು, ಅದ್ರ ಜೊತೆಗೆ ಅವು ಹಾಗೆ ಕಥೆಯಲ್ಲಿ ಪೂರಕವಾಗಿ ಬರ್ತದೆ. ಸೊ ಹಾಗಾಗಿ ನನಗೆ ಎಲ್ಲೂ ಹೇರಿಕೆ ಇರಬಾರ್ದು, ಬಟ್ ಒಂದಿಷ್ಟು ನನ್ನತನ ಮತ್ತು ಈ ಮಣ್ಣಿನ ಏನೋ ಸಾಹಿತಿಗಳಾಗಲಿ, ಕಲೆ ಆಗಲಿ, ಸಂಸ್ಕೃತಿ ಆಗಲಿ ಒಂದಿಷ್ಟು ಸಿನಿಮಾ ಮುಖಾಂತರ ಉಳಿಬೇಕು ಅನ್ನೋದು. ಈಗ ಸಿನಿಮಾದಲ್ಲಿ ನಾನು ಫಸ್ಟು ಬರೀಬೇಕಾದ್ರೆ ಅದು ಕ್ಯಾರಿ ಮಾಡ್ತಾ ಬರ್ತೀನಿ. ಅಂದರೆ ಈ ಸಿನಿಮಾ ಈ ನಾಡು, ನುಡಿ, ಕಲೆ, ಸಂಸ್ಕೃತಿಗೆ ಅರ್ಪಣೆ. ಹೊಂದಿಸಿ ಬರೆಯಲು ಅಷ್ಟೇ, ಇದು ಅಷ್ಟೇ. ಯಾಕಂದ್ರೆ ನಾನು ಈ ಮಂಡಲ್ ಮಾಡ್ತಾ ಇರೋದು ಇದು ಇಲ್ಲಿಗೆ ಅರ್ಪಣೆ. ಈ ಥರದ್ದು ಒಂದಿಷ್ಟು ನನ್ನ ಅಭಿರುಚಿಗೆ ತಕ್ಕಂತೆ ಸಿನಿಮಾದಲ್ಲಿ ಒಂದಿಷ್ಟು ಇರಬೇಕು ಅಂತ ಇದೆ. ನೀವು ಅದು ಬೇರೆಯವನ್ನೆಲ್ಲ ಅವ್ರು ನೋಟಿಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.
ಥ್ಯಾಂಕ್ ಯು. ಆ್ಯಂಡ್ ನನಗೆ ಇನ್ನೊಂದು ಭಾಳ ಕಾಡಿದ್ದೇನಂತಂದರೆ, ಮೈಸೂರದ್ದು ಒಂದು ವಿಡಿಯೋ ಆ ಟೈಮಲ್ಲಿ ಅಷ್ಟು ದೊಡ್ಡದಾಗಿ ಅದೊಂದು ಸಂಚಲನ ಕ್ರಿಯೇಟ್ ಮಾಡಿಬಿಟ್ಟಿತ್ತು ಒಂದು ಲೇಯರ್ಗೆ. ಎಲ್ಲರಿಗೂ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ವರ್ಗಕ್ಕೆ ಅದು ಅಷ್ಟು ದೊಡ್ಡ. ಬಟ್ ಅದ್ರ ಹಿಂದೆ ಈ ಥರದೊಂದು ಕತೆ ಎಣಿಯೋಕೆ ಆಗಲಿ ಅಥವಾ ನಿಜವಾಗ್ಲೂ ಇದು ನಡೆದಿತ್ತಾ, ಇದು ಅವ್ರದ್ದು ಫ್ಯಾಮಿಲಿದೇ ಕತೆನ, ಈ ಥರದ್ದೆಲ್ಲ ನನಗೆ ಡೈಲಾಮಗಳು ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಹಾಗಾಗಿ ಇದು ಆ ವಿಷಯ ಇಟ್ಕೊಂಡು ಕಾಲ್ಪನಿಕವಾಗಿ ಕಟ್ಟಿದ್ದ ಅಥವಾ ಆ ಥರದ್ದು ಏನಾದ್ರು ಆಗಿತ್ತಾ ಅಂತ. ಇಲ್ಲ ಅಂದರೆ ನನ್ನ ಬಹುಶಃ ನೀವು ಹೇಳ್ತಾ ಇರೋದು ಕರೆಕ್ಟು. ಈಗಲೂ ಸಿನಿಮಾ ನೋಡಿದ್ರು ಡೈರೆಕ್ಟಾಗಿ ಕೇಳ್ತಾರೆ ಆ ಕತೆನ ಅಂತ. ಇದು ಅದೊಂದೇ ಕತೆ ಅಲ್ಲ, ಆ ಥರದ್ದು ತುಂಬ ಕೇಸಸ್ಗಳು ನಾವು ಕೇಳಿದ್ದೀವಿ, ಆ ಥರ ಆಗಿರೋದು. ಬಟ್ ಆಗಿನ ಕಾಲದಲ್ಲಿ ಅದು ತುಂಬ ಮಟ್ಟಕ್ಕೆ ಸದ್ದಾಯಿತು. ಬಟ್ ಈ ಥರದ ವಿಷಯಗಳು ತುಂಬ ಸುತ್ತಮುತ್ತ ಯಾರೋ ಫ್ರೆಂಡ್ಸ್ಗಳು ಗೊತ್ತಿರ್ತದೆ, ಒಂದಿಷ್ಟು ನನಗೆ ದಾವಣಗೆರೆಯಲ್ಲಿ ಓದ್ತಾ ಇರ್ಬೇಕಾದ್ರೆ ಒಂದಿಷ್ಟು ವಿಷಯ ಗೊತ್ತಿತ್ತು. ಈ ಥರದ್ದೆಲ್ಲ ಸುತ್ತ ನೋಡಿದಾಗ ಈ ಥರದ್ದು ಒಂದು ಇಶ್ಯೂ ಆದರೆ ಒಂದು ಫ್ಯಾಮಿಲಿ ಎಷ್ಟು ಸಫರ್ ಪಡುತ್ತೆ ಅನ್ನೋದ್ರ ಸುತ್ತ ನನ್ನ ಕಾಲ್ಪನಿಕವಾಗಿ ಕಟ್ಟಿದ ಕತೆ. ಬಟ್ ದೇ ಆರ್ ರಿಲೇಟಿಂಗ್ ಮಾಡ್ಕೋತಾ ಇದ್ದಾರೆ. ಆಮೇಲೆ ಇನ್ನೊಂದಿಷ್ಟು ಪತ್ರಿಕೆನೂ ರಿಲೇಟ್ ಮಾಡ್ಕೋತಾ ಇದ್ದಾರೆ. ಬಟ್ ನನ್ನ ಉದ್ದೇಶ ಇದ್ದಿದ್ದು ಅಷ್ಟೇ, ಎಲ್ಲೂ ಆ ಪತ್ರಿಕೆಗಾಗಲಿ ಯಾಕೆ ಇದಾಗಲಿ ಎಲ್ಲೂ ಏನೋ ಅದ್ರ ಬಗ್ಗೆ ಕೆಟ್ಟದಾಗಲಿ ಇದಾಗಲಿ ತೋರಿಸಬಾರ್ದು ಅನ್ನೋದು ನನಗಿದೆ. ಬಟ್ ಆಗಿದ್ದಿದ್ದು ಪತ್ರಿಕೆನೇ, ಟಿ ವಿ ಮಾಧ್ಯಮ ಇರಲಿಲ್ಲ, ಯಾವುದಿರಲಿಲ್ಲ. ಎನಿ ಪತ್ರಿಕೆ, ಯಾವುದೇ ಪತ್ರಿಕೆ ಇದ್ರೂ ಒಂದಿಷ್ಟು ವಿಚಾರಗಳು ಬರ್ತಿತ್ತು. ಆ ವಿಚಾರಗಳು ಅದರಿಂದ ಹಬ್ಬಿದ್ರು ಏನಾಗುತ್ತೆ ಅನ್ನೋ ಒಂದು ಇದು ದೃಷ್ಟಿಕೋನದಲ್ಲಿ ಬರ್ತಿದ್ದು. ನೀವು ಹೇಳ್ದಂಗೆ ಅದೊಂದೇ ಇನ್ಸಿಡೆಂಟ್ ಅಲ್ಲ, ಈ ಥರ ತುಂಬ ಇನ್ಸಿಡೆಂಟ್ಗಳು ಗಮನಕ್ಕೆ ಬಂದು ಈ ಇನ್ಸಿಡೆಂಟ್ ಆದಾಗ ಸೆನ್ಸಿಟಿವ್ ಆಗಿ ಒಂದು ಫ್ಯಾಮಿಲಿ ಎಷ್ಟು ಪ್ರಾಬ್ಲಮ್ ಪಡ್ಬೋದು ಅನ್ನೋದು ಇದರದಲ್ಲಿ ಸುತ್ತ ಕತೆ ಕಟ್ಟಿದ್ದು. ನನಗೆ ರವೀಂದ್ರ ವಿಜಯ್ ಅವ್ರದ್ದು ಪಾತ್ರ ನೋಡಿದಾಗ ಅವರು ಖಂಡಿತವಾಗ್ಲೂ ಒಂದಷ್ಟು ದಶಕ ಆಳ್ತಾರೆ ಅಂತ ಅನ್ನಿಸ್ತು ಈ ಒಂದು ಪಾತ್ರ. ನೀವು ಕನ್ನಡದವರೇ, ಕನ್ನಡದ ಪ್ರತಿಭೆನೇ, ಇಷ್ಟು ದಿನ ಬೇಕಾಯ್ತಾ ಅವ್ರಿಗೆ ಈ ಒಂದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ, ಅದು ಕನ್ನಡದಲ್ಲೇ ಅಂತ ಅನ್ಸಕ್ಕೆ ಶುರುವಾಯಿತು ನನಗೆ. ಯಾಕೆಂದರೆ ಅವ್ರದ್ದು ಇಂಟರ್ವ್ಯೂ ಮಾಡಿದ್ನಲ್ಲ, ಹಾಗಾಗಿ ಅವ್ರಿಗೆ ಗೊತ್ತಿತ್ತು. ಬಟ್ ನನಗೆ ಈ ಸಿನಿಮಾ ನೋಡಿದ್ಮೇಲೆ ಅನಿಸಿದ್ದು ಅವ್ರು ನಿಜವಾಗ್ಲೂ ಆಳ್ತಾರೆ, ಇಂಡಸ್ಟ್ರಿನ ಆಳ್ತಾರೆ, ಭಾರತೀಯ ಚಿತ್ರರಂಗನ ಆಳ್ತಾರೆ. ಅಷ್ಟು ದೊಡ್ಡ ಪೊಟೆನ್ಷಿಯಲ್ ಇದೆ ಆ ಮನುಷ್ಯನಿಗೆ. ನೀವು ಅವರನ್ನ ಹೆಂಗೆ ಕಾಸ್ಟ್ ಮಾಡಿದ್ರಿ, ಮತ್ತು ನೀವು ಕಂಡಂತೆ ಅವ್ರು ಹೇಗೆ ಅಂತ? ಯಾಕಂದರೆ ಸಿನಿಮಾ ನೋಡಿದಾಗ ಅವ್ರು ತುಂಬ ದೊಡ್ಡದಾಗಿ ಆವರಿಸ್ಕೊಂಡಿದ್ದಾರೆ ಆ ಒಂದು ವಿಷಯಕ್ಕೆ. ಇಲ್ಲ ಅಂದರೆ ನಾನು ಆ ವಿಚಾರದಲ್ಲಿ ಈಗಲೂ ಹೇಳೋದೊಂದೇ ಮಾತೆ, ಕೆಲವೊಂದು ವಿಷಯಗಳು, ಕೆಲವೊಂದು ವ್ಯಕ್ತಿಗಳು ಅದಾಗದೆ ಒಬ್ಬೊಬ್ರು ಬದುಕಲ್ಲಿ ಬರ್ತಾರೆ. ಹಾಗೆ ಈ ಸಿನಿಮಾಗೆ ರವೀಂದ್ರ ಸರ್ ಬಂದಿದ್ದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತೀನಿ, ಅಥವಾ ಅದೇನೋ ಒಂದು ಡೆಸ್ಟಿನಿ. ನಮ್ಮ ಸಿನಿಮಾದಲ್ಲಿ ಒಂದು ಲೈನ್ ಬರ್ತಲ್ಲ, ಡೆಸ್ಟಿನಿ ಮೀಟ್ಸ್ ದ ಪೀಪಲ್ ಅಂತ. ಹಾಗೆ ಡೆಸ್ಟಿನಿ ಮೀಟ್ಸ್ ದ ಪೀಪಲ್ ರವೀಂದ್ರ ವಿಜಯ್ ಸರ್ ಇಲ್ಲಿ ತಂದೆ ಪಾತ್ರದಲ್ಲಿ ಮಾಡಿದ್ದು. ಇನ್ಫ್ಯಾಕ್ಟ್ ಅವರಲ್ಲಿರೋ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕಲಾವಿದನಾಗಿ ನೀವು ಹೇಳ್ದಂಗೆ ಅದು ಮುಂದೆ ಎಲ್ಲೋ ಕರ್ಕೊಂಡು ಹೋಗುತ್ತೆ. ನನಗೆ ವೈಯಕ್ತಿಕವಾಗಿ ಖುಷಿ ಇದೆ, ಕನ್ನಡದವರೇ ಒಂದಿಷ್ಟು ಬೇರೆ ಭಾಷೆಗಳನ್ನು ಮಾಡಿ ಕನ್ನಡದಲ್ಲಿ ನಾನು ನಿರ್ದೇಶನ ಮಾಡಿರೋ ಚಿತ್ರದಲ್ಲಿ ಬಂದು ಪಾತ್ರ ನಟಿಸಿರೋದು ನನಗೆ ಯಾವತ್ತಿಗೂ ಖುಷಿ ಇದೆ. ಮತ್ತು ಅವ್ರಿಗೆ ಈ ಮೂಲಕ ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ನಿಜ ಥಿಯೇಟ್ರಲ್ಲಿ ಹೋದಾಗ ಅದು ಆ ರೆಸ್ಪಾನ್ಸಸ್ಗಳು ನೋಡಿದಾಗ ತಂದೆ ಪಾತ್ರ ಮಾಡಿದವ್ರು ಬಂದಿಲ್ವಾ ಅಂತ ಹೇಳಿದಾಗ ಸಖತ್ ಖುಷಿ ಆಗುತ್ತೆ ಅವ್ರ ಪಾತ್ರ ಇದಾಗಿರೋದು. ಆಮೇಲೆ ವರ್ಕಿಂಗ್ ಅಂತೂ ನಾನೇ ಒಂದಿಷ್ಟು ಕಲ್ತಿದ್ದೀನಿ ಅವರಿಂದ. ಆ ಪ್ರಿಪ್ರೇಷನ್ ಆಗಲಿ, ಅವ್ರದ್ದು ಏನೋ ಆ ಪಾತ್ರದ ಒಂದು ಏನೋ ಪರಕಾಯ ಪ್ರವೇಶ ಆಗಲಿ, ಯಾವ ರೀತಿ ಇರ್ತಾರೆ, ಯಾವ ರೀತಿ ಏನೋ ಇದು ಮಾಡ್ತಾರೆ ಅನ್ನೋದನ್ನು ಸೆಟ್ಟಲ್ಲಿ ನಾನು ವಿಟ್ನೆಸ್ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ನಿಜವಾಗ್ಲೂ ನಾವು ಈ ಸಿನಿಮಾದಲ್ಲಿ ಅವ್ರು ಇರೋದಕ್ಕೆ ನಾವು ನಿಜವಾಗ್ಲೂ ಅದೃಷ್ಟವಂತರು. ಹಾಗೆ ಕನ್ನಡ ಚಿತ್ರರಂಗ ಅವರನ್ನು ತುಂಬ ಸದುಪಯೋಗ ಪಡ್ಕೋಬೇಕು. ಇಲ್ಲಿ ಕಥೆಗಳಲ್ಲಿ ಇಲ್ಲಿ ಒಂದಿಷ್ಟು ಪಾತ್ರಗಳು ಈಗಲೇ ಆಲ್ರೆಡಿ ನನಗೆ ತುಂಬಾ ಜನ ಫೋನ್ ಮಾಡಿ ನಂಬರ್ಸ್ಗಳು ಕೇಳ್ತಾ ಇದ್ರು. ಸುಮಾರು ಜನ ನಂಬರ್ ಕೊಟ್ಟಿದ್ದೆ. ಇಲ್ಲ, ಅದಾಗಬೇಕು. ಈ ಮಣ್ಣನವರೇ ಆಗಿರೋದ್ರಿಂದ, ಇಲ್ಲಿಯವರೇ ಆಗಿರೋದ್ರಿಂದ ರವೀಂದ್ರ ವಿಜಯ್ ಸರ್ ಖಂಡಿತ ಬೇರೆ ರೀತಿ ಆಗುತ್ತೆ ಇಲ್ಲಿ. ಅಂಡ್ ಇನ್ನೊಂದು ನನಗೇನಂದ್ರೆ ಏನಿಸ್ತು ಅಂದ್ರೆ, ಬರೀ ರವೀಂದ್ರ ವಿಜಯ್ ಅವರಲ್ಲ, ಅಂದ್ರೆ ಇಡೀ ತಂಡ ಈ ಸಿನಿಮಾಲಿ ಜೋ ಕೋಸ್ಟಾ ಮ್ಯೂಸಿಕ್, ಇವರು ಎರೆಗರ ದೀಪಕ್ ಅವರು ಕ್ಯಾಮ್ರಾ ವರ್ಕು, ಸಣ್ಣ ನಂಗೆ ಗ್ರೇಡಿಂಗ್ ನೋಡಿ ನಂಗೆ ತಲೆ ಕೆಟ್ಟಾಯ್ತು. ಏನ್ ಸಾಕಾಗಿದೆ ಇದು ಅಂತ. ಆಮೇಲೆ ನೇಚರ್ನ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿರೋದು, ಬ್ಲೆಂಡ್ ಮಾಡಿರೋದು, ಆಶಯನ ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡಿದ್ದೀರಾ. ಅಂಡ್ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ನಿರೂಪಣೆ ವಿಷಯಕ್ಕೆ ಮಾತಾಡ್ತಿರೋದಾದ್ರೆ, ಒಂದು ಮಗು ಅಲ್ಲೇನೋ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಿರುತ್ತೆ, ಒಬ್ಬ ವ್ಯಕ್ತಿ ಬಂದು ಎಕ್ಸ್ಪ್ಲೇನ್ ಮಾಡಮ್ಮ ಇನ್ನೊಂದ್ಸಲ ಅಂತಾಗ ಎಕ್ಸ್ಪ್ಲೇನ್ ಮಾಡೋದು, ಅದ್ರಲ್ಲಿ ಒಂದು ಹಿಂಗೆ ಹೋಗಿ ಮತ್ತೆ ವಾಪಸ್ ಬಂದು ಒಂದು ಪೆನ್ ಗಿಫ್ಟ್ ಕೊಡ್ತಾರಲ್ಲ, ಅಲ್ಲೇನೆ ಕಿತ್ಕೊಂಡ್ಬಿಡುತ್ತೆ ಎಮೋಷನ್. ಅಲ್ಲೊಂದು ಸೈನ್ಸ್ ಸಿಗ್ತಾ ಇದೆ. ಅದಾದ್ಮೇಲೆ ಅವ್ರೇನೋ ಸ್ಟೇಜ್ ಮೇಲೆ ಅಂದ್ರೆ ಅಳಿಸೋದು ಅಂತಂದ್ರೆ ಏನೋ ಒಂದು ಚುಚ್ಚಬೇಕು, ಒಂದು ಸಾಯಿಸ್ಬೇಕು ಅದಲ್ಲ. ಬಟ್ ಅದು ಹೆಂಗೆ ಅದು ಇದು ಹಿಂಗೆ ಹೇಳ್ತಾ ಇದ್ದಿಲ್ಲ ಅಂದ್ರೆ, ಅಲ್ಲೊಂದು ಸೌಂಡ್ ಬರ್ತಾ ಇದೆ ಹಿಂದ್ಗಡೆ, ಅಲ್ಲೊಂದು ದೃಶ್ಯ ಕಾಣಿಸ್ತಾ ಇದೆ, ಅದೊಂದು ಎಕ್ಸ್ಪ್ರೆಷನ್ ಕಾಣಿಸ್ತಾ ಇದೆ, ಗೊತ್ತಿಲ್ಲದೆ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಹೌ ಇಟ್ ಪಾಸಿಬಲ್? ಇದನ್ನ ಡೈರೆಕ್ಟ್ ಹೆಂಗೆ ಇಮ್ಯಾಜಿನ್ ಮಾಡಿದ್ರು, ಹೆಂಗೆ ಇದನ್ನ ಅಚೀವ್ ಮಾಡಿದ್ರು, ಆನ್ ಸ್ಪಾಟ್ ಹೆಂಗಿತ್ತು ಅದು ಅಂತ? ಇಲ್ಲ ಅಂದರೆ ನನಗೆ ಎಸ್ಪೆಷಲಿ ಇಂಟ್ರವಲ್ ಪಾಯಿಂಟು ಮತ್ತು ಈ ಪಾಯಿಂಟ್ ಶೂಟ್ ಮಾಡ್ಬೇಕಾದ್ರೆ ತುಂಬ ನಂಬಿಕೆ ಇತ್ತು ನನಗೆ. ನನ್ನ ಬರವಣಿಗೆಲೆ ಆ ಸೀಕ್ವೆನ್ಸಸ್ನ ಬರೆದಾಗ ನಾನೇ ಎಂಜಾಯ್ ಮಾಡಿದೆ ಇನ್ ದ ಸೆನ್ಸ್, ಇಲ್ಲ ಇದು ಎಮೋಷ್ನಲ್ ಹುಕ್ಕು, ಇದೇ ಕೋರ್ ಎಲಿಮೆಂಟು, ಇದ್ರ ಸುತ್ತ ಇದಾದಾಗ ಅದು ಖಂಡಿತ ಏನೋ ಜನಕ್ಕೆ ಟಚ್ ಆಗೇ ಆಗುತ್ತೆ ಅನ್ನೋದೊಂದು ಸ್ಟ್ರಾಂಗಾಗಿ ಅನಿಸಿತ್ತು. ಇನ್ನು
ರವೀಂದ್ರ ಸರ್ದಿನ್ ಆಕ್ಟಿಂಗ್ ಆಗಲಿ, ಅಶ್ವಿತಾ ಅವರಲ್ಲಿ ಕಾಣಿಸ್ಕೊಂಡಿರೋದಾಗ್ಲಿ, ಸಿತಾರಾ ಮೇಡಮ್ ಇರೋದಾಗ್ಲಿ, ಅಂದ್ರೆ ಆ ಸೀಕ್ವೆನ್ಸಸ್ಗಳು ಪರ್ಟಿಕ್ಯುಲರ್ ಮಾತಾಡಿದಾಗ ಅಶ್ವಿತಾದು ಅಷ್ಟೇ ನಿಜವಾಗ್ಲೂ ಅದೆಲ್ಲ ಡೇರ್ ಬೇಕು. ಅಂದ್ರೆ ತುಂಬ ಅಂದರೆ ಅವು ಕಂಬಳಿ ಹುಳ ನಾನು ನೋಡಿದ್ದಕ್ಕೂ ಮತ್ತು ಈ ಸಿನಿಮಾದಲ್ಲಿ ನೋಡಿದ್ದಕ್ಕೂ ಆ ನಟಿಯ ಕೆಪಾಸಿಟಿ ಏನು ಅಂತ ಗೊತ್ತಾಯ್ತು ಈ ಸಿನಿಮಾಲಿ. ಆ ಥರದ ಒಪ್ಕೊಳ್ಳೋದಾಗ್ಲಿ ಆ ಪಾತ್ರನ, ಯಾಕಂದರೆ ಅದ್ರ ಬ್ಯಾಕ್ ಸ್ಟೋರಿ ನಮಗೆಲ್ಲ ಗೊತ್ತಿರೋದ್ರಿಂದ ಒಪ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಮತ್ತು ಅದನ್ನು ಅದೇ ರೀತಿಯಾಗಿ ತೊಗೊಂಡೋಗುವಂಥದ್ದು. ಮತ್ತು ಕೊನೆಗೆ ಆ ಸಮ್ಮಪ್ಪು ಬ್ಯೂಟಿಫುಲ್ ಆಗಿದೆ ಬಿಡಿ, ಅದೊಂದು. ಮತ್ತು ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇದಾಗಿದ್ದು ಅಂತಂದರೆ ಪತ್ರಿಕೆನ ಅವರೆಲ್ಲ ಕೊಂಡ್ಕೊಳ್ತಾರೆ, ಅಂಗಡಿ ಕೊಂಡ್ಕೊಳ್ತಾರಲ್ಲ. ಅಪ್ಪನ ಒಂದು ಹಪಾಪಿ ಇದೆಯಲ್ಲ, ವಿಷಯ ಹಬ್ಬಾರ್ದು, ಅವನು ಪ್ರೊಟೆಕ್ಟ್ ಮಾಡೋ ರೀತಿ ಇದೆಯಲ್ಲ, ಅವನು ರಕ್ಷಣಾ ಕವಚವಾಗಿ ಅದನ್ನೆಲ್ಲ ತಗೊಂಡೋಗಿ ಬೆಂಕಿಗೆ ಹಾಕಿ ದಟ್ ಇಟ್ ಸೆಲ್ಫ್ ನಮ್ಮನ್ನ ಒಳಗಡೆಯಿಂದ ಕುದಿಸುತ್ತೆ. ಆ ಥರದ್ದು ಸನ್ನಿವೇಶಗಳನ್ನ ಕಟ್ಟುವಿಕೆ ಭಾಳ ನಂಗೆ ಇಷ್ಟ ಆಯಿತು ಈ ಸಿನಿಮಾಲಿ. ಸೊ ನಿಜವಾಗ್ಲೂ ನಿಮ್ಮಂಥ ಡೈರೆಕ್ಟರ್ಗಳು ಬೇಕು ನಮಗೆ. ಈ ಥರದ ಕತೆ ಕಟ್ಟುವಿಕೆ, ದೃಶ್ಯ ಕಟ್ಟುವಿಕೆ ಬೇಕು. ಎಲ್ಲೋ ಯಾವುದೋ ಸಿನಿಮಾಗಳು ನೋಡಿ ಇದು ಮಾಡೋದಲ್ಲ. ನನಗೆ ಹೆಂಗೆ ಅನಿಸ್ತು ಅಂದರೆ, ನಾವೆಲ್ಲ ಓದ್ತಾ ಇದ್ದೀವಿ, ನಮ್ಮ ಪುಸ್ತಕ ಓದ್ದಂಗೆ ಫೀಲಿಂಗು, ನಾವು ಒಂದಷ್ಟು ಓದೋ ಅಭ್ಯಾಸ ಇರೋದ್ರಿಂದ ಆ ಥರದ ದೃಶ್ಯಗಳನ್ನು ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ದೀವಲ್ಲ ಅನ್ನೋ ಥರದ್ದು ಭಾವನೆ ಬಂತು. ನಿಜವಾಗ್ಲೂ ಅಂದರೆ ಕನ್ನಡಿಗರು ಮನೆ ಮಂದಿಯೆಲ್ಲ ಕೂತ್ ನೋಡುವಂಥ ಸಿನಿಮಾ. ಅದನ್ನ ಪಾಪ ಮನ್ಸೂರ್ ಅವರು ನಿನ್ನೆ 2 ಸಲ ಬರ್ತಿದ್ರು ಫೇಸ್ಬುಕ್ಕಲ್ಲಿ. ಅಂದರೆ ನಿಜವಾಗ್ಲೂ ಕೌಟುಂಬಿಕ ಸಿನಿಮಾ ಇದು. ಈ ಥರದ ಸಿನಿಮಾಗಳಿಗೆ ಜನ ಬರಬೇಕು, OTT ಕಾಯಬೇಡಿ ಅನ್ನೋದು ನನ್ಗೆ ಅನಿಸಿದ್ದನ್ನ ಅನಿಸಿಕೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಆ ರೀತಿಯಾಗಿ ಅದನ್ನು ಹೇಳೋ ರೀತಿ ಆಗಿರ್ಬೋದು ಹೊಸದಾಗಿದೆ, ಫ್ರೆಶ್ ಆಗಿದೆ. ಇಲ್ಲೆಲ್ಲೋ ಅಬ್ಬರದ ಸಿನಿಮಾಗಳ ನಡುವೆ ಅಥವಾ ಬೇರೆ ಬೇರೆ ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾಗಳು ಬರ್ತಾ ಇದ್ದಾವೆ, ಇಲ್ಲ ಅಂತಲ್ಲ. ನಿಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ವಿಷಯನ ಹೇಳೋಕೆ ಹೊರಟಿರೋದು ತುಂಬ ಸ್ಪೆಷಲ್ ಅನ್ನಿಸ್ತು. ಅದು ನಿಜವಾಗ್ಲೂ ಕನ್ನಡಿಗರಿಗೆ ತಲುಪಬೇಕಿದು, ನೋಡಬೇಕು ಅನ್ನೋದೇ ನಮ್ಮ ಆಶಯ. ಅದಕ್ಕೆ ಇಷ್ಟೆಲ್ಲ ಬಡ್ಕೋತಾ ಇರೋದು. ಥ್ಯಾಂಕ್ ಯು ಪ್ರೊಡ್ಯೂಸರ್. ಏನು ಗೊತ್ತಾ, ಇದರಲ್ಲಿ ನಾನು ಹೇಳ್ತಿರೋದು ಹೊಸಬರು ಬರಬೇಕು ಅಂತ ಹೇಳ್ತಾರೆ. ಈ ಸಿನಿಮಾಕ್ಕೆ ಹೊಸ ನಾಯಕ ಇಂಟ್ರೊಡ್ಯೂಸ್ ಆಗಿರೋದು ಈ ಸಿನಿಮಾದಿಂದ. ಒಂದಿಷ್ಟು ಕನಸುಗಳನ್ನು ಹೊತ್ತು ಒಂದಿಷ್ಟು, ಯಾಕೆಂದ್ರೆ ತೆಲುಗುನಲ್ಲಿ ಅಲ್ಲೆಲ್ಲ ಹೆಸರಿದ್ದು ಸೀರಿಯಲ್ ಎಲ್ಲ ಇದ್ರು ಕೂಡ ನನ್ನ ಮಣ್ಣಿನಲ್ಲೇ ಇಲ್ಲಿ ಬರಬೇಕು, ಫಸ್ಟ್ ಸಿನಿಮಾ ಇಲ್ಲೇ ಬರಬೇಕು ಅಂತ ಬಂದಾಗ ಒಂದಿಷ್ಟು ಪ್ರಯತ್ನಗಳಾದಾಗ ಬೆನ್ ತಟ್ಟುವಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೊಸಬರಾಗಿ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಸಿನಿಮಾ ಬೇರೆ ರೀತಿ ಆಗಬೇಕು. ಸೊ ಒಂದಿಷ್ಟು ನಿರ್ಮಾಣ ಸಂಸ್ಥೆನೂ ಹೊಸದು, ಅವ್ರಿಗೂ ಕೂಡ ವರ್ಕ್ ಆಗಬೇಕು. ಯಾಕೆಂದರೆ ಓಕೆ OTT ವರ್ಕ್ ಆಗುತ್ತೆ, ಇದು 100% ಒಂದು OTT ಬೇರೆ ಥರ ಆಗಿದೆ, ಆಲ್ರೆಡಿ OTT ಇದಾಗುತ್ತೆ. ಬಟ್ ನಮ್ಗೆ ರೆವಿನ್ಯೂ ಪಾಯಿಂಟಲ್ಲಿ ರಿಟರ್ನ್ಸ್ ಅಂತ ಆಗೋದಾಗಲಿ, ಥಿಯೇಟ್ರಿಕಲಿ ವರ್ಕ್ ಆದಾಗಲೇ ಏನು ಜನಕ್ಕೆ ಹೆಚ್ಚು ತಲುಪೋದಾಗಲಿ, ಒಂದು ಹೊಸ ನಿರ್ಮಾಣ ಸಂಸ್ಥೆಗಳಾಗಲಿ ಮುಂದೆ ಬರೋಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಥಿಯೇಟ್ರಿಕಲಿ ವರ್ಕ್ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಎಲ್ಲರಲ್ಲೂ ಕೇಳ್ಕೊತಾ ಇರೋದು, ದಯವಿಟ್ಟು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ಅಂತ. ಖಂಡಿತ. ನಿಹಾರ್ಗೂ ಅಷ್ಟೇ ಒಳ್ಳೆ ಭವಿಷ್ಯ ಇದೆ. ಅಂದರೆ ಮೊದಲನೇ ಸಿನಿಮಾದಲ್ಲೇ ಆ ಭರವಸೆ ಹುಟ್ಟಿಸಿರುವಂಥ ನಟ. ನನಗೆ ನಾನು ಅದೇ ಅನ್ಕೊಂಡೆ, ಎಷ್ಟು ಚೆನ್ನಾಗಿದೆ ಆಯ್ಕೆಗಳು, ಈ ತಂಡ. ಖಂಡಿತವಾಗ್ಲೂ ಅವ್ರಿಗೆ ಈ ಸಿನಿಮಾ ನೋಡಿದ್ಮೇಲೆ ತುಂಬಾ ಜನ ಅಪ್ರೋಚ್ ಮಾಡ್ತಾರೆ. ಆ ರೀತಿಯಾಗಿ ಎಲ್ಲ ಆ್ಯಂಗಲ್ ಅಲ್ಲಿ ನಾನು ಅದು ಫೈಟ್ ಒಂದು ಬರ್ತಲ್ಲ, ಅದನ್ನ ನಾನು ಮಾಮೂಲಿ ಇವರಿಬ್ಬರದು ಆ ಒಂದು ಟಗಾಫರಲ್ಲಿ ಎಲ್ಲೋ ಒಂದ್ ಕಡೆ ಆಗುತ್ತೆ ಅಂತ ಅನಿಸ್ತಾ ಇತ್ತು. ಬಟ್ ಆ ಮಳೆಯಲ್ಲಿ ತೆಗ್ದಿರೋ ನಾನು ಇನ್ನೊಂದು ವಿಷಯ ಪ್ರಸ್ತಾಪಿಸ್ತೀನಿ ಇಲ್ಲಿ. ಮಾಸ್ ಅಂದ್ರೆ ಏನೋ ಹಂಗಲ್ಲ, ಮಾಸಿಫೈ ಮಾಡೋದೆಲ್ಲ ಒಂದೊಂದು ಸೀನು ನನಗೆ ಅದು ಈ ಸಿನಿಮಾದಲ್ಲಿ ಅದು ತುಂಬ ಸಲ ಅನ್ನಿಸ್ತು. ನಾನು ದುಲ್ಕರ್ ಸಲ್ಮಾನ್ದು ಇದು ನೋಡಿದೆ, ಚಾರ್ಲಿ ನೋಡಿದಾಗ ಹಂಗೆ ಅನಿಸಿತ್ತು. ಓಕೆ, ಎಷ್ಟು ಚೆನ್ನಾಗಿದೆ ಅಲ್ಲ ಈ ಸೀನ್, ಹಿಂಗೆ ಮಾಸಿಫೈ ಆಗಿ ತೋರಿಸ್ಬೋದಾ ಅಂತ. ಅಂದರೆ ಒಂದು ಕ್ಲಾಸ್ ಆಗಿ ನಾವು ಮಾಸಿಫೈ ಮಾಡೋದಿದೆಯಲ್ಲ, ಇಟ್ಸ್ ಬ್ಯೂಟಿಫುಲ್. ಅದು ಥಿಯೇಟ್ರಲ್ಲಿ ಮಜಾ ಕೊಡುತ್ತೆ. ಈ ನನಗೆ ಮುಖೇಶ್ನ ತೋರಿಸ್ಬೇಕಾದ್ರೆ, ನಿಹಾರ್ನ ತೋರಿಸ್ಬೇಕಾದ್ರೆ ಸುಮಾರು ಕಡೆ ಹಂಗೆ ಅನ್ನಿಸ್ತು ನನಗೆ. ಅವರ ರಾಜೇಶ್ ನಟರಂಗ ಛತ್ರ ಹಿಂಗೆ ಅಂದ ತಕ್ಷಣ ಅದೊಂದು ಶಾರ್ಟ್ ಬರುತ್ತಲ್ಲ, ಅದೊಂದು. ಆ್ಯಂಡ್ ಅದ್ರ ಸಂಚಾರಿ ಅಂತ ಹೋದಾಗ, ಲಾಗಿಂಗ್ ಹೋದಾಗ ಒಂದಷ್ಟು ಶಾರ್ಟ್ಸ್ ಇದೆ. ನಾನು ಅದೇ ಅನ್ಕೊಂಡೆ, ಮಾಸಿಫೈ ಅಂದ್ರೆ ಇಷ್ಟ ಅಲ್ವಾ ಅಂತ. ಮತ್ತೆ ಪ್ರತಿ ಸಲನೂ ಹೀರೋ ಅಂದ ತಕ್ಷಣ ಹಿಂಗೆ ಮಾಡ್ಬೇಕು ಅಂತಿಲ್ಲ. ಸೊ ಆ ಸಿನಿಮ್ಯಾಟಿಕ್ನೆಸ್ ಬೇಕು ಯಾವತ್ತೂ ಸಿನಿಮಾಗೆ. ಆ ಬ್ಲೆಂಡ್ನೆಸ್ ಭಾಳ ಇಷ್ಟ ಆಯ್ತು ನನಗೆ. ಓಕೆ, ಥ್ಯಾಂಕ್ ಯು. ಅದೇ ಒಂದಿಷ್ಟು ಎಲ್ಲವುದು ಅಂದರೆ ಏನಾಗ್ತಾ ಇದೆ ಅಂತಂದರೆ, ತುಂಬ ಹಾನೆಸ್ಟು, ತುಂಬ ಬ್ರೂಟಲ್ ಆಗಿ ಹೇಳ್ಬೇಕಂತಂದರೆ ಸಿನಿಮಾದಲ್ಲಿ ಒಂದಿಷ್ಟು ಅಂದರೆ ನಾನು ಇರೋದನ್ನು ನಾನು ಓಪನ್ ಆಗಿ ಹೇಳ್ತೀನಿ. ಒಂದು 10 ನಿಮಿಷ ಸ್ಟಾರ್ಟಿಂಗ್ ಇದಾಗ್ಬೋದಿತ್ತು ಅಂತ ಕೆಲವ್ರು ಹೇಳ್ತಾರೆ. ಆದರೆ ಕೆಲವು ವರ್ಗದವ್ರಿಗೂ ಫಸ್ಟ್ ಹಾಫ್ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ. ಆದರೆ ಓವರ್ ಆಲ್ ಆಗಿ ಜನಕ್ಕೆ ವರ್ಕ್ ಆಗ್ತಾ ಇರೋದೇನಂದ್ರೆ, ದ ಎಮೋಷನಲ್ಲು ಫ್ಯಾಮಿಲಿ ಕೊನೆಗೆ ಬಂತು ಅಂದರೆ ಯಾರು ಏನೋ ನೆಗೆಟಿವ್ ಮಾತಾಡ್ತಾ ಇಲ್ಲ. ಇಲ್ಲ, ನನಗೆ ಅನ್ಸಿದ್ದೇನೆಂದ್ರೆ, ಈಗ ನಾವು ಅದನ್ನ ನಾನಾಗಲೇ ಹೇಳ್ದಂಗೆ ನಾವು ಸಾಕಷ್ಟು ಸಿನಿಮಾಗಳು ನೋಡಿರೋದ್ರಿಂದ ಆ ಫೀಲಿಂಗ್ ಬರುತ್ತೆ. ಬಟ್ ನನ್ ಬಿಟ್ಬಿಡಿ, ನನ್ನ ಜೊತೆಗೆ ಬಂದಿಲ್ಲ ಮನೆಯವರು, ಅವ್ರಿಗೆಲ್ಲ ಏನು ಅನ್ಸಿಲ್ಲ. ನಾನು ನಿಮ್ಗೆ ಮೊದಲೇ ಇದೇನಿಸ್ತು ಅಂತಂದಾಗ, ಇದು ಚೆನ್ನಾಗಿದೆಯಲ್ಲ ಹೌದಾ ಅಂತ ಇನ್ನೊಬ್ರು ನೋಡಿ ಅವರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅಂದ್ರೆ ನನಗೆ ಆ ಥರ ಅನಿಸ್ತದೆ. ನನಗೆ ಅನ್ನಿಸ್ತು ಅಂದರೆ ಓವರ್ ಆಲ್ ಸಿನಿಮಾ ನೋಡಿದಾಗ ಮೊದಲ ಒಂದು 15ರಿಂದ 20 ನಿಮಿಷ ನಮ್ಮಂಥವ್ರಿಗೆ, ನಮ್ಮೆಲ್ಲರಿಗೂ ನಮ್ಮಂಥವ್ರಿಗೆ
ಏನಿದು ಅಂತ ಏನ್ ಹೇಳಕ್ ಅನ್ಸುತ್ತೆ. ಹೊರಡ್ತಾ ಬಟ್ ಇದ್ದಾರೆ? ಅದಾದ್ಮೇಲೆ ತಗೊಳುತ್ತಲ್ಲ ಟೇಕ್ ಆಫ್, ಆಮೇಲೆ ನಾವೆಲ್ಲೂ ಅಲ್ಲಾಡೋದೇ ಇಲ್ಲ. ಹೌದು ಹೌದು ಅಂದ್ರೆ ಅಷ್ಟೊಂದು ಗ್ರಾಪ್ ಮಾಡ್ಕೊಂಡ್ಬಿಡುತ್ತೆ ಹೌದು. ಎಂಡ್ವರ್ಗುನು. ಮತ್ತೆ ನನಗೆ ಇಲ್ಲೆಲ್ಲೋ ಇಲ್ಲಿಗೆ ಎಂಡ್ ಹೋಗುತ್ತೆ ಅನ್ನೋ ಒಂದು ಇದಿತ್ತು. ಅದಾದ್ಮೇಲೆ ಒಂದು ಟ್ವಿಸ್ಟು, ಅದಾದ್ಮೇಲೆ ಒಂದು ಕರೆಕ್ಟ್. ನಾನು ಆ ಎಳೆನ ನೀವು ತಗೊಂಡಿರೋ ರೀತಿ ಇದೆಯಲ್ಲ, ಅಂದ್ರೆ ಎಳೆ ಅನ್ನೋದಕ್ಕಿಂತ ಸಮ್ ಅಪ್ ಮಾಡಿರೋ ರೀತಿ ನಂಗೆ ಅಲ್ಲಿ ಇಷ್ಟ ಆಯ್ತು. ಎಲ್ಲರೂ ಅಬ್ರಾಪ್ಟ್ ಮಾಡ್ತಾರೆ, ಓಕೆ ಮತ್ತೆ ಮುಂದುವರೆದ ಭಾಗ ಇನ್ನೊಂದು ಪಾರ್ಟ್ 2 ಆಗುತ್ತೆ ಈ ತರದೈತೆ. ಯಾಕಂದ್ರೆ ನಿಮ್ ಪೋಸ್ಟ್ ಅಲ್ಲಿ ಸಂಪುಟ ಸಂಚಿಕೆ ಅಂತ ಅದು ಒಂದೇ ಬರೀ ಇರೋ, ಮತ್ತೆ ಇದೊಂದು ಪಾರ್ಟ್, ಅದೊಂದು ನನಗೆ ಡೈಲಾಮ ಓಡ್ತಾ ಇತ್ತು. ಸೊ ಆ ಸಮ್ ಅಪ್ ಮಾತ್ರ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ ಆ ಸಮ್ ಅಪ್. ಮತ್ತೆ ಆದ್ಮೇಲೆ ಈ ಒಂದು ನಿಮ್ಗೇನಾರು ಅನ್ನಿಸ್ತಾ ಕೊನೆಯಲ್ಲಿ ಅವ್ರ ಫ್ಯಾಮಿಲಿ, ಯಾಕಂದ್ರೆ ತುಂಬಾ ಜನ ಕೆಲವ್ರು ಕೇಳ್ತಾ ಇದ್ರು, ಅಂದ್ರೆ ಇಟ್ಸ್ ಮೈ ಲಿಬರ್ಟಿ, ನಾನು ತಗೊಂಡಿದ್ದೇನು ಅಂತಂದ್ರೆ ಸಿನಿಮಾ ಅಲ್ಲಿಗೆ ಎಂಡ್ ಆಗ್ಬೇಕು ಅಂದ್ರೆ ಡೆಫಿನೆಟ್ ಮೀಟ್ ಆಗ್ತಾರೆ. ಇವಾಗ ಅದನ್ನೇನು ಬಿಡಿಸಿ ಹೇಳ್ಬೇಕು. ಅದಕ್ಕೆ ತುಂಬಾ ಜನ ಕೆಲವರು ಅವ್ರ ಫ್ಯಾಮಿಲಿ ಒಂದಾಗ್ಬಿಟ್ಟಿದ್ರೆ ಅಂತ. ಇಲ್ಲ, ನನಗೆ ಹೆಂಗಾಯ್ತು ಅಂದ್ರೆ ಒಂದು ಸೀನ್ ಬರುತ್ತೆ, ಈಗ ಅವ್ರ ಅಮ್ಮ ಹೇಳಾದ್ಮೇಲೆ ಅದೊಂದು ಕಟ್ ಆಗುತ್ತೆ. ಸೀನ್ ಕಟ್ ಆದ ತಕ್ಷಣನೇ ಇಲ್ಲೊಂದು ಹಿಂಗ್ ಓಪನ್ ಆದ ತಕ್ಷಣ ಇಲ್ಲಿ ತಾತ ಕೂತಿದ್ರೆ ಮೊಮ್ಮಗಳು ಮಗಳು ಅಲ್ಲಿ ಇವ್ರಂಗ್ ಸಿಕ್ಕರು. ಫಾರಿನ್ ಶಾರ್ಟ್ಸ್ ಹೋದಾಗ ಏನ್ ಅನ್ಕೊಂಡು ಇವರೆಲ್ಲ ಎಲ್ಲೋ ಸಿಕ್ಕಿದ್ದಾರೆ, ಇವರೆಲ್ಲ ಹೋಗಿದ್ದಾರೆ, ಅಲ್ಲೆಲ್ಲೋ ಮೀಟ್ ಆಗ್ತಾರೆ ಅಂತ ಏನೋ ಒಂದು ಹಂಗ ಅನಿಸ್ತಾ ಇತ್ತು. ಆ ಚೇಂಜ್ ಬರುತ್ತೆ, ಅದು ಬಹಳ ಬ್ಯೂಟಿಫುಲ್ ಆಗಿತ್ತು. ಅದಾದ್ಮೇಲೆ ಅದೊಂದು ಸಣ್ಣ ಎಕ್ಸ್ಪೆಕ್ಟೇಷನ್ ನನಗಿತ್ತು, ಓಕೆ ಇಲ್ಲೆಲ್ಲೋ ಕಾಣಿಸ್ಬೋದು, ಲಾಗ್ ನೋಡ್ಬೋದು, ಅಲ್ಲಿಂದ ಕನೆಕ್ಟ್ ಆಗ್ಬೋದು. ಅದೊಂದು ಹೌದು. ಅಂದ್ರೆ ನಾನು ಅನ್ಕೊಂಡಿರೋದು ಪ್ರೇಕ್ಷಕರ ಈಗೋನ ನೀವು ಅರ್ಟ್ ಮಾಡಿಲ್ಲ, ನೀವು ಪ್ರೇಕ್ಷಕರೇ ಸ್ವಾಮಿ ನೀವೇ ದೊಡ್ಡವರು ಅಂತ ಹೇಳಿದ್ರೆ. ಸೊ ಆ ರೀತಿಯಾಗಿ ಅದು ಸಮಪ್ ಆಗುತ್ತಲ್ಲ, ಅಲ್ಲಿ ಬ್ಯೂಟಿಫುಲ್ ಅನ್ಸುತ್ತೆ. ಅಂಡ್ ಇಟ್ಸ್ ಅಂಡರ್ಸ್ಟುಡ್ ಅಲ್ವಾ, ಅಂದ್ರೆ ಅವರು ಅಲ್ಲಿ ತೆಗೆದು ಹಾಕಿದ್ರು ಅಂತಂದ್ರೆ ನೆಕ್ಸ್ಟ್ ಅದು ಈಸಿ. ಒಂದೇ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಇಂಡಸ್ಟ್ರಿಯವರಾಗ್ಲಿ ಅಥವಾ ಈ ವಿಡಿಯೋ ನೋಡ್ತಿರೋ ಒಂದಷ್ಟು ಜನ ಯಾರೇ ಇದ್ರು ಈ ಥರದ ಸಿನಿಮಾಗಳಿಗೆ ಒತ್ತು ಕೊಡಿ. ಪ್ರತಿ ಸಲ ನನಗಂತೂ ಹೇಳಿ 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 ನನಗೇನೆ ಒಂಥರ ಆಗ್ಬಿಟ್ಟಿದೆ, ಏನಪ್ಪ ಇದು ಪ್ರತಿ ಸಲ ಹಿಂಗೆ ಹೇಳ್ಬೇಕಾಗಿರೋ ಪರಿಸ್ಥಿತಿ ಬಂತಲ್ಲ ಅನ್ನೋದೊಂದು. ದಯವಿಟ್ಟು ಇಂಡಸ್ಟ್ರಿಯಲ್ಲಿ ಅವ್ರವ್ರ ಸಿನಿಮಾ ಬಂದಾಗ ಮಾತ್ರ ಅವರು ಧ್ವನಿ ಎತ್ತೋದಾಗಲಿ ನಮಗೆ ಸಪೋರ್ಟ್ ಮಾಡಿ ಅನ್ನೋದಾಗಲಿ ಮಾಡಬೇಡಿ. ಈ ಥರ ಸಿನಿಮಾಗಳು ಬಂದಾಗ ನೀವು ಜೊತೆಗೆ ನಿಲ್ಲಿ. ನಿಮ್ಮ ಸಿನಿಮಾ ಈ ಥರದ್ದೊಂದು ಬಂದಾಗ ಅವರು ಜೊತೆಗೆ ನಿಲ್ತಾರೆ. ಈ ಥರದ್ದು ಕೊಲಾಬ್ರೇಷನ್ಗಳಾಗಲಿ. ಒಂದು ಒಳ್ಳೆ ಸಿನಿಮಾ, ವರ್ಷದ ಮೊದಲನೇ ಸಿನಿಮಾ ನಾನು ನೋಡಿದ್ದು 1ನೇ ತಾರೀಕು ಬಂದಿರೋಂಥ ಸಿನಿಮಾ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ ವರ್ಷದ ಮೊದಲನೇ ವಾರನೇ. ಇದು ಹಿಂಗೆ ಮುಂದುವರಿಯಲಿ ಅನ್ನೋದೇ ನನ್ನ ಆಶಯ. ಈ ಥರದ ಸಿನಿಮಾಗಳು ಉಳ್ಕೋಬೇಕು. ಈ ಸಿನಿಮಾ ಕ್ರಿಟಿಕಲಿ ಗೆದ್ದುಬಿಟ್ಟಿದೆ, ಕಮರ್ಷಿಯಲಿ ಗೆದ್ದುಬಿಟ್ರೆ ದೊಡ್ಡ ಸ್ಫೂರ್ತಿ ಆಗುತ್ತೆ ಈ ವರ್ಷಕ್ಕೆ ಅಂತ ನನ್ನ ಅಭಿಪ್ರಾಯ. ಹೌದು ಪ್ರೇರಣೆ, ಆ ನಿಟ್ಟಿನಲ್ಲಿ ಜನರೇ ಬರಬೇಕು. ಇಂಡಸ್ಟ್ರಿ ಸಪೋರ್ಟು ಕೂಡ ತುಂಬ ನೀಡಿದೆ. ಯಾಕೆ ಅಂತಂದರೆ ನನಗೆ ಅದು ಇಲ್ಲಿವರೆಗೂ ಅನ್ನಿಸ್ತಿರಲಿಲ್ಲ, ಈಗ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ಇಂಡಸ್ಟ್ರಿದು ಈಗ ಬೇಕು ಈ ಸಿನಿಮಾಗೆ ಒಂದಿಷ್ಟು ಜನ ಅಂತ. ಅಂದರೆ ನಾನು ಯಾವತ್ತೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದಿಲ್ಲ. ಈ ಪಾಯಿಂಟಲ್ಲಿ ಅಟ್ಲೀಸ್ಟ್ ಒಂದು ಪೋಸ್ಟು, ಅಟ್ಲೀಸ್ಟ್ ಒಂದು ಇದು ಏನೋ ಪುಷ್ ಮಾಡುತ್ತೆ ಅನ್ನೋದು ಅನಿಸಿದೆ. ಅದಕ್ಕೋಸ್ಕರ ಯಾಕೆಂತಂದರೆ ನಾನು ಸ್ಟಾರ್ ನಟರುಗಳಿಗಾಗಲೇ ಇರಲಿ, ನಾನೊಬ್ಬ ಪ್ರೇಕ್ಷಕನಾಗೆ ನನ್ನ ವಯಸ್ಸಿನಲ್ಲಿ ನಾನು ನೋಡಿದಾಗಲೇ ಅವ್ರು ಸ್ಟಾರ್ಗಳಾಗಿರೋದು. ಹೌದು, ನಾನು ಪ್ರೇಕ್ಷಕನಾಗಿ ನೋಡಿದೆ. ನನ್ನಂಥ ಸಾವಿರಾರು ಜನ. ಈಗ ನಾನು ಈ ಇಂಡಸ್ಟ್ರಿಗೆ ಬಂದಿದ್ದೀನಿ, ಇದನ್ನು ಚೂಸ್ ಮಾಡಿದ್ದೀನಿ. ಇದನ್ನು ಚೂಸ್ ಮಾಡಿದಾಗ ಅವ್ರ ಸಪೋರ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿಲ್ಲದೆ ಹೋದಾಗ ಅವ್ರ ವಿಷಯ ಇಲ್ಲ ಗುರು ಚೆನ್ನಾಗಿಲ್ಲ ಅಂತಂದಾಗ ಖಂಡಿತ ಬೇಡ. ಇದು ಒಂದು ಸಿನಿಮಾ ನಮ್ಮ ಪ್ರಯತ್ನಕ್ಕೆ ನಾನೇ ಸುಮ್ಮನಾಗ್ಬಿಡ್ತೀನಿ. ಈಗ ಒಂದಿಷ್ಟು ಹಾನೆಸ್ಟಾಗಿ ಬರ್ತಾ ಇರ್ಬೇಕಾದ್ರೆ ಎಲ್ಲರ ಸಪೋರ್ಟು ಇಂಪಾರ್ಟೆಂಟು. ಸೊ ಹಂಗಾಗಿ ನಿಮ್ಗೆ ಅನಿಸಿದರೆ ಒಂದಿಷ್ಟು ವಿಷಯಗಳನ್ನ ನೀವು ಕೇಳಿದರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತೀನಿ ನಿಮ್ಮ ಮೂಲಕ. ಎಲ್ಲರೂ ಈಗ ಈ ಥರದ್ದು ನಾವು ಮಾತುಕತೆ ಮಾಡಿದಾಗ ಈ ಥರ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅನ್ನೋದಾಗಲಿ ಅಥವಾ ಯಾರೋ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದಾಗಲಿ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಹಾಕ್ತಾರೆ. ನೀವು ಒಳ್ಳೆ ಪಿಕ್ಚರ್ ಮಾಡಿರಿ, ಅದು ಮಾಡಿರಿ, ಇದು ಮಾಡಿರಿ. ಒಳ್ಳೆ ಪಿಕ್ಚರೇ ಮಾಡಿರೋದು ಸ್ವಾಮಿ, ಬಂದು ಸಿನಿಮಾ ನೋಡಿ. ಕಮೆಂಟ್ ಹಾಕೋದಲ್ಲ, ದಯವಿಟ್ಟು ಬಂದು ಪಿಕ್ಚರ್ ನೋಡಿ ಆಮೇಲೆ ಮಾತಾಡಿ. ನಮ್ಮ ಈ ಪ್ರಯತ್ನ ಅಥವಾ ಈ ಥರದೊಂದು ಪ್ರೋತ್ಸಾಹ ಮಾಡುವಿಕೆ ಅಂತಂದರೆ ನಮಗೆ ಇದರಿಂದ ಏನೋ ದುಡ್ಡುಗಳು ಬಂದ್ಬಿಡಲ್ಲ, ಯಾರೋ ಕೊಟ್ಬಿಟ್ಟಿರಲ್ಲ. ಎಲ್ಲರೂ ನಿಂಗೆ ದುಡ್ಡು ಬಂದಿರುತ್ತೆ ಅದಕ್ಕೆ ನೀನೆಲ್ಲ ಪಾಸಿಟಿವ್ ಆಗಿ ಹೇಳ್ತೀನಿ. ಗುರು, ನನ್ನ ಇಂಡಸ್ಟ್ರಿ ನಾನು ಪಾಸಿಟಿವ್ ಆಗೇ ಮಾತಾಡೋದು, ನನ್ನ ಕೆಲಸ ನಾನು ಪಾಸಿಟಿವ್ ಆಗೇ ಮಾತಾಡೋದು. ನನ್ನ ಸಿನಿಮಾಗಳು ಉಳ್ಕೋಬೇಕು. ನನ್ನ ಸಿನಿಮಾಗಳು ಉಳ್ಕೊಂಡ್ರೆ ನಮ್ಮ ಉದ್ಯಮ ಇದ್ದರೆ ನಾವು. ನನ್ನ ಒಂದು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಕೆಲವೊಂದು ಅಗ್ರೆಸಿವ್ ಆಗಿ ಆರ್ಷಾಗಿ ಹೇಳಿದ್ರೆ ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಇರೋ ವಿಷಯನ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಇವತ್ತಿರೋ ಪರಿಸ್ಥಿತಿ ಇದು. ನನ್ನ ಉದ್ಯಮನ ಉಳಿಸ್ಕೋಬೇಕಾದ್ರೆ ನಮ್ಮಂಥ ಮಾಧ್ಯಮಗಳು, ನಮ್ಮಂಥ ಮೀಡಿಯಮ್ಸು ಈ ರೀತಿಯಾಗಿ ಮಾತಾಡಲೇಬೇಕು, ನಿಂತ್ಕೊಳ್ಳೇಬೇಕು. ಇವತ್ತಿಗೆ ಈ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ನನಗೆ. ಸೊ ಹಾಗಾಗಿ ಇಲ್ಲಿ ವರ್ಷದ ಮೊದಲನೇ ಸಿನಿಮಾ ಅನ್ನೋ ಕಾರಣಕ್ಕಲ್ಲ, ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲ ರೀತಿಯಲ್ಲೂ ಅಭಿರುಚಿಯಿರುವಂತಹ, ಸದಭಿರುಚಿ ಇರುವಂತಹ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಅಥವಾ ಆ ಸಿನಿಮಾಗಳು ನೋಡೋವಂಥವ್ರಿಗೆ ಇಷ್ಟ ಆಗಲ್ಲ ಅಲ್ಲ, ನೀವು ಒಳಗಡೆ ಬಂದು ನೋಡಿ, ನೀವೆಲ್ಲರೂ ಅಳ್ತೀರ. ಆ ಥರದ್ದೊಂದು ಕಂಟೆಂಟ್ ಬಂದಿದೆ. ನಮ್ಮ ಮಣ್ಣಿನ ಸೊಗಡು, ನಮ್ಮದೇ ಕತೆ. ತುಂಬ ಖುಷಿಯಾಗುತ್ತೆ. ಆಮೇಲೆ ನಮ್ಮದೇ ಊರುಗಳಲ್ಲಿ ಶೂಟ್ ಮಾಡಿರುವಂಥ ಸಿನಿಮಾ. ಅದ್ಭುತವಾದಂಥ ಪ್ರಪಂಚ ಕಟ್ಕೊಟ್ಟಿದ್ದಾರೆ. ಪ್ರಪಂಚದ ಆ ಕಥೆಯಲ್ಲಿ ಎಲ್ಲವೂ ಇದೆ.
ನಮಗೆ ನಿಮಗೆ ನಂಟಾಗೋ ಎಲ್ಲ ವಿಷಯಗಳಿದೆ. OTTಲಿ ಬಂದಾಗ ನೋಡಿ ಕೊಂಡಾಡಿ ಪುಟಗಟ್ಟಲೆ ಬರೆಯೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ಆಮೇಲೂ ಮಾಡಿ, ಅದಕ್ಕಿಂತ ಮೊದಲು ಥಿಯೇಟ್ರಿಗೆ ಬನ್ನಿ ಅನ್ನೋದೇ ನಾನು ಕನ್ನಡ ಪಿಕ್ಚರ್ ವತಿಯಿಂದ ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.